ಹೇಳ್ಯಾರ ಶರೀಫರು. ಏನ್ ನಿದ್ದೆಯೊಳಗಿನ ಸ್ಥಿತಿ ಎಚ್ಚರಿಕೆ ಒಳಗೆ ನೆನಪಿಗೆ ತಂದ್ಕೊಂಡಿರಿ, ಅದ ಅಭ್ಯಾಸ ನಾವು ಮಾಡ್ಬೇಕಾಗಿತ್ತು. ಅರಿವು ಸಹಿತ ಆನಂದದ ನೆನಪಿನಾಗಿರ್ಬೇಕು. ಅಲ್ಲಿ ನಿದ್ದೆಯೊಳಗಿನ ತಿಳಿಯಲೇ ಇರ್ತಿ, ಅಲ್ಲಿ ಮಬ್ಬಿನ ಆನಂದ ಎಲ್ಲರಿಗೆ ಬರ್ತೈತೆ ಸ್ವಾಭಾವಿಕವಾಗಿ. ತಿಳಿಯಲೇ ಆರಾಮಿರೋದು, ತಿಳಿದ ಆರಾಮಿರೋದು ಅದು ಎಲ್ಲರಿಗೆ ಬರುದಿಲ್ಲ. ಏನ್ ತಿಳಿದ ಆರಾಮಿರೋದು ಎಲ್ಲರಿಗೂ ಬರೋದಿಲ್ಲ, ತಿಳಿಯಲೇ ಆರಾಮಿರೋದು ಎಲ್ಲರಿಗೂ ಬರ್ತೈತಿ. ಅದಿಲ್ಲ, ಕಳ್ತಂಬ ಕೂಳು ಬಿತ್ತಂದ್ರೆ ದುಡ್ಡು ದನದ ಯಾಕ್ರಿ ಕಪ್ಪನ ನಿದ್ದೆ ತಿಳಿಯಲೇ ಆರಾಮ ಇರ್ತಿ. ಇಲ್ಲಿ ತಿಳಿದ ಆರಾಮ ಇರ್ಬೇಕು. ಜ್ಞಾನದಿಂದ ಎದುರಿಗೆ ಕಾಣುವಂತ ಜಗತ್ತಿನ ನಿವೃತ್ತಿಯೇ ತೂರಿ ಪದ ಅಂದ. ಅದಕ್ಕೆ ಸಮಾಧಿ ಸ್ಥಿತಿ ಅಂತ ಅನಿಸ್ಬೇಕು. ಎಚ್ಚರಿದ್ದ ಇದೆಲ್ಲ ಇರಬಾರ್ದು. ಅದಕ್ಕೆ ನಿಜವಾದ ಎಚ್ಚರ ಅಂತಾರೆ. ಕನಸಿಲ್ಲ, ವ್ಯವಹಾರಿಕ ಎಚ್ಚರಿಕೆ ಇಲ್ಲ, ನಿದ್ರೆ ಇಲ್ಲ. ಮೂರು ಸಂಬಂಧವನ್ನು ತಪ್ಪಿಸ್ಕೊಂಡಾಗ ಅದು ನಿಜದ ಎಚ್ಚರ. ಅದನ್ನ ಮನುಷ್ಯನ ಜನ್ಮದಾಗ ಪ್ರತಿಯೊಬ್ಬರು ಮಾಡಿದಾಗ ದುಃಖದಿಂದ ಬಿಡುಗಡೆ. ಅದಕ್ಕಾಗಿ ಪ್ರಯತ್ನ ಮಾಡ್ಬೇಕಾಗೈತಿ. ಹೆಂಗಾದ್ರೆ ನಮ್ಗೆ ಆ ಸ್ಥಿತಿ ಪ್ರಾಪ್ತ ಆಕೈತಿ ಅನ್ನೋದ್ರ ಬಗ್ಗೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅದಕ್ಕಾಗಿ ಈ ಜನ್ಮ ಮೀಸಲಾಗಿಟ್ರೆ ಏನಾರ ಸಂಸ್ಕಾರ ಆದ್ರೆ ಆಗ್ಬೇಕು, ಇಲ್ಲ ಅಂದ್ರೆ ಆಗುದು. ಬರೀ ಅದ್ರಾಗ ಹಣಿಕೆ ಹಾಕಿನೇ ಇದ್ರಾಗ ಹಣಿಕೆ ಹಾಕಿನೇ ಹೊಂಟಿನಿ ಅನ್ನೋದು, ಹಳ್ಳ ಹಿಡದು ಹೊಂಟಿನಿ ಅಂತ. ಎಡೆಬಿಡದೆ ಎಲ್ಲ ಜಗತ್ತಿನ ಆಗುಗಳನ್ನೆಲ್ಲ ಕೈ ಮರೆತು ಒಳಗೆ ಆಂತರಿಕವಾಗಿ ಎಡೆಬಿಡದೆ ಯಾವ ಅಭ್ಯಾಸ ಮಾಡ್ತಿರ್ತಾನ ಅವಾಗ ಇದು ಸಾಧ್ಯ. ಎತ್ತೋ ಹೊಳೆ ನೋಡುವಂಗಿಲ್ಲ, ಅದು ಹೊಕ್ಕೈತೆ ಇದು ಹೊಕ್ಕೈತೆ, ಹೋಗ್ಲಿ. ಏನು ಹೋದ್ರು ನಿನಗೇನು ಆಗೋದಿಲ್ಲ, ಅದು ಬಂದದ್ದು ಹೋಗೈತಿ. ಎಲ್ಲ ನಿನಗೆ ಸಂಬಂಧಿಸಿದ್ದಲ್ಲ ಅಲ್ಲ. ಅದು ನನಗೆ ಸಂಬಂಧ ಐತೆ ಅಂತ ಹಚ್ಕೊಂಡು ಅದು ಹೋಗುತ್ತೆ ಇದು ಬಂತೆ. ನೀನು ಬಂದರೂ ಅದು ಸಂಬಂಧ ಇಲ್ಲ, ಹೋದ್ರೂ ನಿನಗೆ ಸಂಬಂಧ ಇಲ್ಲ. ನಿನ ಬೇರೆ ಅದೇ ಬೇರೆ ಇದೆ. ಸಂಬಂಧ ತಪ್ಪಿಸ್ಕೊಂಡು ಇರಕ್ಕಲಿ ನೋಡಿ. ಎಚ್ಚರಿದ್ದ ಸಂಬಂಧ ತಪ್ಪಿಸ್ಬೇಕು. ತಿಳಿಯಲೇ ನೀವು ನಿತ್ಯ ಸಂಬಂಧ ತಪ್ಪಿಸ್ಕೊಂಡು ಮಬ್ಬಿನ ಆನಂದದೊಳಗಿರ್ತಿ. ತಿಳಿದ ಸಂಬಂಧ ತಪ್ಪಿಸ್ಕೊಂಡು ನೋಡ್ರಿ. ಅದಕ್ಕೆ ಆ ಸಾಧನೆಯನ್ನು ನಾವು ಮಾಡ್ಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರಿಗೂ ಬರ್ತೈತಿ ಅದನ್ನ ಮಾಡಕ್ಕೆ. ಈ ಪ್ರಪಂಚದೊಳಗಿನ ಆಗು ಉಗಾದಿಗಳನ್ನೆಲ್ಲ ಕೈ ಬಿಟ್ಟು ನಿನ್ನ ಇರುವಿನ ಕಡೆ ಲಕ್ಷ ಕೊಟ್ಟು ನೋಡ್ಕೋ. ನಿನಗೆ ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಈ ಕೆಲಸ ನೀವು ಮಾಡು. ಇದಕ್ಕೆ ಸನ್ಯಾಸ ಅಂತಾರೆ. ಮನಸ್ಸಿನಾಗೇನು ತುಂಬಿಕೊಂಡು ಅಲ್ಲ ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅನ್ನೋದೆಲ್ಲ ಕೈ ಬಿಡೋದು. ನೀನು ಇಲ್ಲಿ ತನಕ ಮಾಡಿ ಅನುಲಿ ಉಂಡಿ ಬ್ಯಾಡಿನ ಬೇಡ ಬೇಡಲಿ ಮನವೇ. ಇದ್ರ ಭೋಗದ ಒಡನಾಟ ಏನು ಮಾಡೋದೆಲ್ಲ ಅದ ಭೋಗಕ್ಕಾಗಿ ಮಾಡೋದಿಲ್ಲ ನೀವು. ಮುಂಜಾನೆ ಸಂಜೆ ಮಟ್ಟ ಏನು ಕಂತ್ರಾಟ ಮಾಡೋದಿಲ್ಲ, ಇಷ್ಟ ಹೌದಿಲ್ಲ. ಯಾವ ಲೋಕದವರಾದರೂ ಇದನ್ನ ಮಾಡೋದು. ಹಗಲೆಲ್ಲ ಮಾಡೋದೆಲ್ಲ ಅದಕ್ಕೆ ಕದಕ ಹೌದಿಲ್ಲ. ಇದನ್ನು ಮಾಡಿ ಎಷ್ಟು ಜನ್ಮದಾಗ ಮಾಡ್ಕೊಂತ ಬಂದಿದೆ. ಇದರಿಂದ ಏನಾರ ನಿನಗೆ ಲಾಭ ಐತೆನೋ ನೋಡ್ಕೊ. ಎಲ್ಲ ವರ್ಗ ಎಲ್ಲ ಹರಿಹರ ಬ್ರಹ್ಮ ಸ್ತ್ರೀ ಪುರುಷರ ವರ್ಗ ಎಲ್ಲ ಇದನ್ನ ಮಾಡ್ತಿರಿಲ್ಲ. ಇದನ್ನ ಮಾಡಿ ಏನು ಲಾಭ ಮಾಡ್ಕೊಂಡೆ? ಆರಾಮಿರ್ಬೇಕಂತ ಮಾಡಿದ ಇದನ್ನ. ಆರಾಮದೇನ? ಅದರಿಂದ ಧನು ಆಕೈತಿಲ್ಲ. ಯಾವಾಗ ವಿಚಾರ ಮಾಡವನಿ ಇದನ್ನು? ಹಂಗೆ ಕಣ್ಣು ಮುಚ್ಕೊಂಡು ಅದನ್ನ ಮಾಡಿ ಅಣುಲಿ ಉಂಡಿ ಅದನ್ನ ಉಂಡು ಮತ್ತು ಕಂಡು ಕೇಳಿ ಮತ್ತು ಅದ್ರ ಬೆನ್ನು ಹತ್ತಿ ಅಂದ್ರೆ ಅದ ವ್ಯವಸ್ಥೆ ನಡೆಸಿಪ್ಪ. ಒಳ್ಳೆ ಅದನ್ನ ಮಾಡಿದ್ದ ಮಾಡೋ ಕಿಸ್ವಾದಾಸ ಏನಾಯ್ತು ನೋಡೋದನ್ನ ಮಾಡಿದ. ಇಲ್ಲಿ ತನಕ ಮಾಡ್ಕೊಂತ ಬಂದಿಯಲ್ಲ, ಒಂದು ಈಟರ ಏನು ಲಾಭ ಆಗೈತಿ? ಧನು ಆಗೈತಿಲ್ಲ. ಆಯುಷ್ಯ ಎಲ್ಲ ಇಷ್ಟು ವರ್ಷ ಕಳೆದಿ ಏನು ಮಾಡಿದಪ್ಪ? ಎಲ್ಲಷ್ಟು ನಮಗೆ ಧನು ಆಗದಂಥದ್ದನ್ನ ಹೊಂದೋದು, ಅದನ್ನು ಧನು ಆಗುವುದನ್ನು ಹೊಂದೋದು. ಜಗತ್ತಿನಂದು ಏನಾರು ಹೊಂದೋದು ಅಂದ್ರೆ ಧನು ಹೊಂದೋದು ಹೌದಿಲ್ಲ. ಧನು ಹೊಕ್ಕೈತಿ ಅಂತ ಧನು ಹೊಕ್ಕೈತಿ. ನಿನಗೆ ಏನು ಪ್ರಾಪ್ತ ಮಾಡ್ಕೊಂಡ್ರೆ ಧನು ಹೊಕ್ಕೈತಿ ಹೇಳಿ ನೀ ಜಗತ್ತಿನ. ಏನು ಪ್ರಾಪ್ತ ಮಾಡ್ಕೊಂಡ್ರು ಆಗುದಿಲ್ಲ. ಈಗ ಹೊಳಿಬೇಕಲ್ಲ, ಇಂಥ ವಿಚಾರ ನೀನು ಹೊಳಿಬೇಕಲ್ಲ. ಹೊಳದವ ಕಣ್ಣು ತೆಗೆದು ನೋಡುದು ನಾವು ಜಗತ್ತಿನ ಕಡೆ.
ನಾವು ಹೇಳ್ತೇವೆ ಕೇಳ್ತೇವೆ ಉನ್ನತ ವಿಚಾರಗಳನ್ನು ಒಳಗೆ ವಾಸನಾದ ಬೆನ್ನು ಹತ್ತಿಬಿಟ್ಟೇವಿ. ಗೊತ್ತಾಗ್ಲಂಗ ನಮ್ಮನ್ನ ಹೇಳ್ಕೊಂಡು ಹೋಗೋದಾದ್ರೆ ಕೆಡುತ್ತೈತಿ. ಅದನ್ನ ಮಾಡಾಕಸ್ತೈತಿ, ಅಂಥ ಕರ್ಮಗಳಲ್ಲೇ ತೊಡಗಾಕಸ್ತೈತಿ. ಏನ್ ಈ ವಿಚಾರ ಒಳಗಿತ್ತಂದ್ರೆ, ಪ್ರಬಲವಾದ ಅಭ್ಯಾಸ ಇತ್ತಂದ್ರೆ ಅವ ಏನು ಇದ್ರ ಹೊರತು ಮತ್ತೊಂದು ಏನೂ ಮಾಡಕ್ ಹೋಗುದಿಲ್ಲ. ಯಾಕಂದ್ರಾಗ ಏನೂ ಲಾಭ ಇಲ್ಲ ಅನ್ನೋದು ಗೊತ್ತಾಕೈತಿ. ಸ್ವರೂಪಾನುಸಂಧಾನದ ಹೊರತು ಯಾವ ಕಾರ್ಯವನ್ನೂ ಅವು ಮಾಡಕ್ ಹೋಗುದಿಲ್ಲ. ಅವೆಲ್ಲ ವ್ಯರ್ಥ ಅದಾವ. ಅದಕ್ಕಾಗಿ ಮಾಡುವ ಪ್ರಯತ್ನ ಎಲ್ಲ ನಿರರ್ಥಕ ಅದ ಅನ್ನೋದು ಅವು ಹೊಳಿತೈತಿ. ಏನ್ ಎದರಾಗೂ ಏನೂ ಇಲ್ಲಪ್ಪ ಇದು ಅನ್ನೋದು ಹೊಳಿಬೇಕಲ್ಲ. ತಿಳಿದಾಗ ಈ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಹೊಳಿತೈತಿ. ತಿಳಿದು ನೋಡಿರಿ ಏನು ಇಲ್ರಿ ಅಂತಾನ, ಹೌದಿಲ್ಲ? ತಿಳಿದ್ರಿ ಏನು ಇಲ್ಲ ಬಿಡ್ರಿ ಇದ್ರಾಗ. ತಿಳಿದು ಯಾವಾಗ ನೀ ಹಂಗಾರ? ಈಗ ಅವಕಾಶ ಐತಿ, ತಿಳಿದು ನೋಡೊಮ್ಮೆ. ವಿವೇಕದ ಸನ್ನಿವೆರಿಸಿ ನೋಡು. ನೀ ಮಾಡೋದೆಲ್ಲ ವ್ಯರ್ಥಪ ಇದು ಅನ್ನೋದ ಹೊಳಿತೈತಿ. ನೀನು ನಿರರ್ಥಕ ಶ್ರಮ ನೀ ಮಾಡೋದೆಲ್ಲ. ವಿವೇಕಕ್ಕೆ ಜರ್ ನೀ ಮುಖ ಕೊಡ್ಲಿಲ್ಲ ಅಂತಂದ್ರೆ ಮತ್ತು ಒಬ್ಬರು ಮಾಡ್ತಾರ, ಅವಿವೇಕಿಗಳು ಬೆನ್ನ ಹತ್ತಿ ನೀನು ಅವಿವೇಕದೊಳಗ ಬಿದ್ದು ಹೋಕ್ಕಿ. ವಿವೇಕವಂತರು ಅಂದ್ರೆ ಬಲ್ಲವರು, ಮಹಾಜನ ಅಂದ್ರೆ ಬಲ್ಲವರು ದಾರಿ ಹಿಡಿ. ನೀವು ತಿಳಿದವರು. ವಿವೇಕವಂತರು ಅಂದ್ರೆ ಮಹಾಜನ ಅಂದ್ರೆ ಬಲ್ಲವರು. ನೀ ಸನ್ಯಾಸಿ ಆದ್ರೆ ನೀನು ಬಾಳಕೇನು ವಿಘ್ನ ಆಗುದಿಲ್ಲ. ಅದು ಏನ್ ಎಲ್ಲದರ ಬಗ್ಗೆ ಉದಾಸೀನತೆಯನ್ನು ಹೊಂದದ ಸನ್ಯಾಸ. ಏನ್ ಬೇಕಾದಂಡಿ ಅದು ಉದಾಸೀನ ಆಗ್ಬಿಡು. ಏನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಏನು ಬರೋದು ಬರ್ತಿರ್ತೈತಿ, ಹೋಗೋದು ಹೋಗಿರ್ತೈತಿ. ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊ. ಸಮಾಧಾನ ಶಾಂತಿ ಕಳ್ಕೋತೀನಿ ಅದನ್ನ. ಏನು ಬೇಕಾದಾದ್ರೂ ಮನಸ್ಸಿಗೆ ತಳಮಳ ಆಗಬಾರ್ದು, ಒಳಗೆ ಉದ್ವಿಗ್ನ ಆಗಬಾರ್ದು ಮನಸ್ಸು. ಅಂದಾಗ ವಿವೇಕವಂತ. ಜಗತ್ತ ಬಿಡ್ಮೇಲೆ ಆಕೈತಿ ಅಂದ್ರು ಏನು ಇರುವಿಕೆಗೆ ಏನು ಆಗೇ ಇಲ್ಲ. ಈ ತೋರಿಕೆಂತ ವಿಕಾರ ಆಗೋದು ಬಿಡೋದಿಲ್ಲ. ಈ ತೋರಿಕೆ ಸಂಬಂಧ ಚಿಂತೆ ಮಾಡಿದ್ರೆ ಬಿಡ್ತೈತೆ ನಿನ್ನ ವಿಕಾರ ಆಗೋದು. ಇದು ಕೆಡಬಾರ್ದಂತ ಎಲ್ಲರದು ಚಿಂತೆ ನಡೆದೈತಿ ಅಂದ್ರೆ ಹಿಂಗೆ ಇಟ್ಕೋಬೇಕು. ಇದನ್ನ ಕೆಡಬಲ ಹಂಗೆ ಇಟ್ಕೋಬೇಕಂತ. ಯಾವ ಮಹಾತ್ಮ ಆಶೀರ್ವಾದ ಮಾಡ್ಯಾರ ಇದನ್ನ ಇದಕ್ಕಿದ್ದಂಗೆ ಇಟ್ಕೊಳಕಾಕತಿ. ಯಾವುದು ಎಂದೂ ನಾಶ ಆಗದ ಇದಕ್ಕಿದ್ದಂಗೆ ಇರುವುದಿಲ್ಲ. ಅದನ್ನ ಹಂಗೆ ಇದಕ್ಕಿದ್ದಂಗೆ ಇಟ್ಕೋಬೇಕಂತ ಮಾಡ್ತೀವಿ. ಇದ್ದ ವಸ್ತು ಅದು ಕೆಡಲಂತ ವಸ್ತು ಐತೆ ಅದು ಎಂದೂ ನಾಶ ಆಗುದಿಲ್ಲ. ಅದ್ರ ಕಡೆ ಲಕ್ಷ್ಯ ಇಲ್ಲ. ಅದ ನಾನು ತಿಳುವಳಿಕೆ ಇಲ್ಲ. ಈ ಕೆಟ್ಟು ಹೋಗೋದು ನಾನು ತಿಳುವಳಿಕೆ. ನೀನ ಇದನ್ನ ಕಲ್ಪಿಸ್ಕೊಂಡು ಗಟ್ಟಿ ಹಿಡ್ಕೊಂಡು ಕುಂತಿದ್ದಾನೆ. ಸಾಯವ್ ನೀನಲ್ಲೋ, ಹುಟ್ಟವು ನೀನಲ್ಲ. ಈ ದೇಹ ಹಿಡ್ಕೊಂಡು ನಾನು ನನ್ನದು ಅಂತೀಯಲ್ಲ. ನಾ ಹೆಣ್ಣದೇನಿ, ನಾ ಗಂಡದೇನಿ, ಇದರ ಅಭಿಮಾನ ಹಿಡ್ಕೊಂಡು ಕುಂತಿಯಲ್ಲ. ಬಿಡೋದನ್ನ. ಇದ ಅಹಂಕಾರ. ಇದನ್ನ ತ್ಯಾಗ ಮಾಡು. ನೀನಲ್ಲದ ಎಲ್ಲ ಭಾವನೆಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕುಂತದ್ದ ಅಹಂಕಾರ. ಈ ಅಹಂಕಾರ ನಾಶ ಆದ್ಮ್ಯಾಗ ನಿನಗೆ ಮುಕ್ತಾದಿ ಅನ್ನೋದು ನಿನಗೆ ಹೊಳಿತೈತಿ. ಅಮ್ಮನಳಿದು ಸುಮ್ಮನಾದ ಮೇಲೆ ಬೊಮ್ಮವನ್ನ ಅರಿಯೋದು ಏನಾಗಾದ? ಈ ಅಹಂಕಾರ ಹೋಗ್ಬೇಕಿದು. ನಾನು ಹೆಣ್ಣದೀನಿ, ನಾನು ಗಂಡದೀನಿ, ನಾ ಮುದುಕದೀನಿ, ನಾ ಹರಿಯದವದೀನಿ, ನಾನು ನನ್ನದು ಅಂತ ಹಿಡ್ಕೊಂಡು ಕುಂತಿಯಲ್ಲ ಅಲ್ಲದನ್ನ. ಇದು ಅಹಂಕಾರ. ಇದನ್ನ ತ್ಯಾಗ ಮಾಡು. ನೀನು ಮುಕ್ತಾದಿ ಅನ್ನೋದು ನಿನಗಣ ಹೋಗಿ ಬರ್ತೈತಿ. ಅದೇನು ದೊಡ್ಡ ಕೆಲಸ ಅಲ್ಲ. ಹೊಂದಿದ ಮ್ಯಾಗ ಅಂದ ಮಾತದ ಯಾಕ್ರಿ? ನಮಗಿದು ದೊಡ್ಡ ಹಿಡ್ಕೊಂಡು ಕುಂತೀವಿ. ಭಾಳ ದಿನದಿಂದ ಸಂಪರ್ಕ. ಇದನ್ನ ನಾನು ನನ್ನದು ಅಂತ ನಡ್ಬರ್ಕ ಬಂದದ್ದು ಅದಿಲ್ಲ. ಹಿಡ್ಕೊಂಡು ಕುಂತೀವಿ ಇದನ್ನ. ಇದರ ತಾದಾತ್ಮ್ಯ, ಇದರ ಗೆಳೆತನ ಮಾಡ್ಕೊಂಡು ಕುಂತೀಯಲ್ಲೋ. ನಡ್ಬರ್ಕ ಹೋಗುದಿದೆ. ಅಸ್ಥಿರವಾದದ್ದನ್ನ ನಾನು ನಂದು ಅಂತೆ. ಸ್ಥಿರವಾದದ್ದು ಯಾವ್ದೈತಿ ಅದರ ಕಡೆ ಲಕ್ ಕೊಡು. ಯಾವಾಗಲೂ ಇದ್ದದ್ದು ನಿನ್ನ ಸ್ವರೂಪ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದನ್ನ ನಾವು ಖಾತ್ರಿ ಮಾಡು. ನಿಜವಾದದ್ದು ಯಾವುದು ಅನ್ನೋದು ತಿಳ್ಕೊಬೇಕಾಗಿದೆ. ನಿಜ ಯಾವುದು, ನಿಜ ಅಲ್ಲದ್ದು ಯಾವುದು ಅನ್ನೋದು. ಇಲ್ಲ ಅಂದ್ರೆ ನೀ ಬಂದದ್ದು ವ್ಯರ್ಥ. ನೀನು ಮನುಷ್ಯನ ಜನ್ಮಕ್ಕೆ ಬಂದದ್ದು ವ್ಯರ್ಥ. ಪಶು ಪಕ್ಷಿಗಳಿಗಿಂತ ಅಥೋತ್ವಾದ ನಿನ್ನ ಜನ್ಮ. ಬಂದದ್ದು ನಿರರ್ಥಕ. ಅದಕ್ಕೆ ನೀನು ನಿಜವನ್ನ ತಿಳ್ಕೊಂಡು ಮನುಷ್ಯನ ಜನ್ಮಕ್ಕೆ ಬಂದಾಗ ಲಾಭ ಬಂದದ್ದು. ಇಲ್ಲ ಅಂದ್ರೆ ವ್ಯರ್ಥನ ನೋಡ್ರಿ. ಅದಕ್ಕೆ ಮೊದಲು ಈ ಕೆಲಸ. ನಿನ್ನ ನಿಜವಾದನ್ನ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂತ
ತಿಳ್ಕೊಂತ ಬಂದಾರ ಅನುಭವಿಗಳು. ಮೊದಲು ಈ ಕೆಲಸ ಮಾಡ್ಕೊ, ಎಲ್ಲ ಕೆಲಸ ಎದಕ್ಕೆ ಬಂದೇನು, ನಾನು ಉದ್ದೇಶ ಏನಿದೆ ಅದನ್ನೆಲ್ಲ ಮರೆತ ಅಜ್ಞಾನದೊಳಗೆ ಬಿದ್ದ ಬರೀ ಇಂದ್ರಿಯಗಳ ವ್ಯಾಮೋಹಕ್ಕೆ ಬಿದ್ದು ಅದನ್ನ ಮಾಡೀನಿ ಇದನ್ನ ಮಾಡೀನಿ, ಇದ್ರಾಗ ಯಾಕೆ ಕಾಲ ಕಳಿತೀವಿ? ಸುಮ್ಮನೆ ಕಾಲ ಕಳಿತಿಯಲ್ಲೋ. ಎಂಥ ಮಾನವ ಜನ್ಮ, ಏನು ಕೆಡಿಸಿ ಬಿಟ್ಟಿರಪ್ಪ, ಏನು ಕೊಟ್ಟ ಸಿಕ್ಕಿತ್ತಪ್ಪ ಅಂತ. ಏನು ಮಾಡ್ಕೋಬೇಕು ಅದನ್ನ ಬಿಟ್ಟು ಮಾಡಬಾರದು ಮಾಡ್ಕೊಂತ ಕುಂತಿ, ಅದಕ್ಕೆ ಹಿಂಗಾಗೈತಿ ಪರಿಸ್ಥಿತಿ. ಇನ್ನು ಕರ್ತವ್ಯ ಅಲ್ಲ ಅದು. ಇಂದ್ರಿಯಗಳ ಮಜಾ ಮಾಡ್ಕೋತ ಜನ್ಮಾಂತರ ಹಾಳು ಮಾಡ್ಕೊಂಡು ಎಷ್ಟೋ ಶರೀರಗಳು ಹಾಳಾಗೋಗ್ಯಾವ. ಇಂದ್ರಿಯಗಳ ಮಜಾಕ್ ಬೆಣ್ಣೈತಿ. ಇದೊಂದು ಜನ್ಮದಾಗರ ಅದನ್ನೆಲ್ಲ ಬಂದ್ ಮಾಡಿ ನೀ ಯಾರು ಎದಕ್ಕೆ ಬಂದಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ಮೋಹಕ್ಕೆ ಬಿದ್ದು ಬಿಟ್ಟು ಅದಕ್ಕೆ ಅದನ್ನ ದಿಟ್ಟಿಸಿ ನೋಡಿದ್ರೆ ಏನೂ ಇಲ್ಲ ಅದ್ರಾಗ. ನೀ ತಡೆಯಲಿಕ್ಕೆ ಮಬ್ಬಿಗೆ ಬೀಳ್ತಿ, ಹೆಂಗ ಮಿಂಚ್ಕಂಡು ಕೂಡ್ಲೆ ಆಹಾ ಅಂತಿ, ಹೌದಿಲ್ಲ? ಮಿಂಚ್ಕಂಡು ಕೂಡ್ಲೆ ಮೋಹಕ್ಕೆ ಬೀಳ್ತೀರಿ. ಅದಕ್ಕೆ ವಿಚಾರ ಮಾಡ್ರಿ. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳ್ರಿ, ಅಂಥವ್ರ ಸಂಘ ಮಾಡ್ರಿ, ನಿಮ್ಮಲ್ಲಿ ಅದು ಜಾಗೃತ ಆಕೈತಿ. ಪ್ರತಿಯೊಬ್ಬರಲ್ಲಿ ಅದು ಐತಿ. ಆ ಪವರ್ ಎಲ್ಲರಲ್ಲಿ ಐತಿ. ಎಲ್ಲರೂ ಅದಕ್ಕೆ ಹೊಂದಲಿಕ್ಕೆ ಬರ್ತೈತಿ. ಎಲ್ಲರೂ ನೀವು ಅದಕ್ಕೆ ವಾರಸ್ದಾರದಿರಿ. ಪ್ರತಿಯೊಬ್ಬರು ನಿಮ್ಮ ನಿಜ ಸ್ವರೂಪವನ್ನು ಹೊಂದಲಿಕ್ಕೆ ಹಕ್ಕದಾರದಿರಿ ನೀವೆಲ್ಲ. ಯಾಕೆ ನಿಮ್ಮದ ಅದ, ನೀವೆಲ್ಲರೂ ಅದ ಸ್ವರೂಪಿಗಳದಿರಿ. ನಾವ್ಯಾಂಗ ಅದೇವ್ರಿ ಅಂತಿರ್ತೀರಿ. ಯಾರಿಂದಲ್ಲ ಅದನ್ನು ಪಡಿಬೇಕಾಗಿಲ್ಲ, ನಿಮ್ಮ ರೆಡಿ ಇದ್ದದ್ದೈತಿ. ಆ ನಿಧಿ ಸಾಕಷ್ಟು ಸವಿಲಾರದಂತ ಸಂಪತ್ತು ಐತಿ ನಿಮ್ಗೆ, ಜ್ಞಾನ ಸಂಪತ್ತು. ಅದನ್ನ ಗುರುವಿನ ಮಾರ್ಗದರ್ಶನ ಅದಕ್ಕೆ ಬೇಕು. ಗುರು ತೋರಿಸದಲ್ಲದೆ ಕಾಣಿಸದನ್ನ. ಈ ನಿಧಿ ನಮ್ಮ ಹಂತೇಲಿ ಇದ್ರೂ ನಾವು ದರಿದ್ರ ಹಾಕೊಂಡು ಕುಂತೀವಿ. ಉಣ್ಗೋಡವಲ್ದ ಆ ಕಡೆ, ಹೌದಿಲ್ಲ? ನಿನ್ನಲ್ಲೇ ಇದ್ದು ನಿನಗೆ ಉಣ್ಗೋಡವಲ್ದ ನಿದ್ದೆ ಅಂತ ದರಿದ್ರತನ ಅಂತ. ಎಂಥದ್ದೈತಿ ನಿನಗೆ, ಅದನ್ನು ಸರಿಯಾಗಿ ಉಪಯೋಗ ಮಾಡು. ಸಾಕಾಗುವವರಿಗೆ ಪಾನ ಮಾಡುವಂತ ಅಮೃತವನ್ನ, ನಿನ್ನ ಅಮೃತ ಸ್ವರೂಪ ಇದ್ದಿ, ನೀನು ಬಿಟ್ಟಿ ಅದನ್ನ. ನೀನ ಆನಂದ ಸ್ವರೂಪ ಇದ್ದು, ಅಮೃತ ಸ್ವರೂಪ ಇದ್ದು. ಇನ್ನ ಹೊಂದಬೇಕಂತ ನೀ ಕೊಡೋಯಪ್ಪ ಮಂದಿಗೆ ಬಾಯ್ ತಗೊಂಡು ಹೇಳ್ತೀನಿ. ರಾಜಾಗ ಕನಸು ಬಿದ್ದೈತಿ. ಕನಸಿನ್ಯಾಗ ಭಿಕ್ಷಾ ಬೇಡಾಗತ್ಬಿಟ್ಟ. ನಾವು ಏನ್ ಭಿಕ್ಷಾ ಬೇಡ, ಏನದಕ್ಕೆ ಅಣುಲಿ ಉಂಡು ಸಾಕಾಗಿ ಯಾಚರ್ಗೊಳಿಸಿದಾಗ ಅವಾಗ ನೀ ಅವಾಗ ಇದೆಲ್ಲ ಸುಳ್ಳು ಅಂತ. ಹಂಗೆ ಮಹಾತ್ಮರ ಕಡೆಯಿಂದ ನಮಗೆ ಇಂಥ ವಿಚಾರಗಳನ್ನು ಕೇಳೋದ್ರಿಂದ ನಮ್ಮ ನಿಜದ ಎಚ್ಚರ ಆತಂದ್ರೆ ಏನಪ್ಪಾ ಇದು ಹುಚ್ಚಾಟ, ನಮಗೆ ಇದು ಒಂದು ಕನಸು ಬಿಡೋದು ಅಂತ. ಸುಳ್ಳಿದು ಅಂತ ಕನಸನ ಸುಳ್ಳು ಆಕತಿಲ್ಲ. ಎಚ್ಚರ ಆದ್ಮ್ಯಾಗ ಹಂಗೆ ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾಗಿತ್ತು. ಅದಕ್ಕಾಗಿ ಮನುಷ್ಯನ ಜನ್ಮ ಜಾಗೃತ ಆಗೋ. ಅದರ ಸಂಬಂಧ ಅಭ್ಯಾಸ ಮಾಡು, ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು, ಜಾಗೃತ ಮಾಡು. ಆಗು ಸಂಬಂಧ ಶೃಣ್ವಂತು ಅಮೃತಸ್ಯ ಪುತ್ರ ಜಾಗೃತ ಉತ್ತಿಷ್ಠಿತ ಪ್ರಾಪ್ಯವರ ಅನುಭವದ. ಉಪನಿಷತ್ತುಗಳು ಎಚ್ಚರಿಕೆ ಕೊಡುತ್ತಾವು. ಕೇಳು, ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಈ ನಮ್ಮ ನಿಜವನ್ನ ತಿಳ್ಕೊಳ್ಳೋ ಸಂಬಂಧ, ಎಚ್ಚರ ಆಗೋ ಸಂಬಂಧ ನಾವು ಇದನ್ನು ಮಾಡ್ಬೇಕಾಗೈತಿ. ಶ್ರವಣ ಮನನ ಇದನ್ನ ಮಾಡದ ಹೊರತ ಯಾರಿಗೂ ಗತಿ ಇಲ್ಲ. ಶ್ರವಣ ಮನನ ನಿಧಿಧ್ಯಾಸನ ಇಲ್ಲದ ಹೊರತ ಇದನ್ನ ಸ್ವರೂಪದ ಜಾಗೃತಿಯನ್ನು ಹೊಂದಲಿಕ್ಕೆ ಯಾರಿಗೂ ಆಗುದಿಲ್ಲ. ಅದಕ್ಕೆ ಮುಖ್ಯವಾದದ್ದು ಇದು ಮೊದಲಿಗೆ ಬೇಕು. ಶ್ರವಣ ಅನ್ನುವಂಥದ್ದು ಶ್ರೇಷ್ಠವಾದಂತಹ ಸಾಧನ. ಅದು ಅನುಭವಿಗಳ ಮುಖಾಂತರ, ಯಾರು ಎಚ್ಚರ ಆಗಿರ್ತಾರೆ ಅವರ ಮುಖಾಂತರ ಇದನ್ನು ನಾವು ಕೇಳಬೇಕು. ಸಮಾಧಿಯನ್ನು ಹೊಂದಿ ಆ ಸ್ಥಿತಿಯನ್ನು ಅನುಭವಕ್ಕೆ ತಂದುಕೊಂಡಿರ್ತಾರೆ ಅವರು. ಅಂಥ ಅನುಭವ, ನೇರವಾದಂಥ ಅನುಭವ. ಅದು ಮಸ್ತಕದಿಂದ ಬಂದ ವಿದ್ಯಾ ಅಂತ. ಅದು ಪುಸ್ತಕದ ವಿದ್ಯೆ ಅಲ್ಲ, ಅದು ಮಸ್ತಕದಿಂದ ಬಂದದ್ದು. ಅದನ್ನು ನಾವು ಅದನ್ನು ಅಭ್ಯಾಸ ಮಾಡಬೇಕಾಗೈತಿ. ಅದನ್ನು ಕೇಳಬೇಕಾಗೈತಿ. ಅಂಥವ್ರ ಮುಖಾಂತರ ಅದನ್ನು ಕೇಳೋದು. ಅದು ಪರಿಣಾಮವನ್ನು ಉಂಟು ಮಾಡ್ತದೆ, ವಿಶೇಷವಾದ ಪರಿಣಾಮವನ್ನು ಉಂಟು ಮಾಡ್ತದೆ. ಅನುಭವಿಗಳ ಮುಖಾಂತರ ಕೇಳ. ಪುಸ್ತಕದ ಪಂಡಿತರಿಂದ ಅದಕ್ಕೆ ಆಗುದಿಲ್ಲ. ಅದಕ್ಕೆ ಅಂಥವ್ರು ಸಿಗುದು ಬಹಳ ದುರ್ಲಭ. ಬ್ರಹ್ಮನಿಷ್ಠ ಸದ್ಗುರು ಅವರ ದರ್ಶನ ಮಾತ್ರದಿಂದ ಪರಿವರ್ತನೆ ಆಕೈತಿ. ಬೇಕಾದಂಥ ದುಷ್ಟದನ ಪಾಪಿ ಅದನಂದ್ರು ಅಂತಹ ಪ್ರಭಾವ ಅವರಲ್ಲಿ ಇರ್ತದೆ. ಮಹಾತ್ಮರ ಸನ್ನಿಧಾನದಾಗ ಇದ್ದೆ ಅಂದ್ರೆ ಅಂತ ನಿನ್ನಲ್ಲಿ ಅದು ಜಾಗೃತ ಆಕೈತಿ. ಅದನ್ನು ಕಳ್ಕೋಬೇಡ. ನೋಡೇವಳ ನಾವು ಅವ್ರಿಗೂ ಭೇಟಿ ಆಗ್ಯಾವಳ ಆದದ್ ಮತ್ತೆ ಏನ್ ಮಾಡ್ತಿ ಮತ್ತು ಇದ್ರಾಗ ಹೋಗಿ
ಇದ್ದದ್ದೆಲ್ಲ ಕಳ್ಕೊಂಡ್ಬಿಡ್ತೇವೆ. ಎಲ್ಲ ನೂತದ್ದೆಲ್ಲ ಹಂಜಿ ಮಾಡಿಬಿಡ್ತೇವೆ. ಅದನ್ನ ನೆನಪಿಟ್ಕೊಂಡು ಅದ್ರ ಲಾಭ ತಗೋಬೇಕನ್ನೋರು ಎಟ್ಟಿದ್ರಿ. ಕೇಳಿದ್ದ ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡ್ಬೇಕನ್ನೋರು. ಅದಕ್ಕೆ ಇದನ್ನ ಕಾಕೊಂಡು ಹೋಗೋದು ಭಾಳ ಕಠಿಣ ಐತಿ. ಹೇಳೋದು ಕೇಳೋದು ಆದಿಂದ ಅದನ್ನ ಜತನ ಮಾಡ್ಕೊಂಡು ಹೋಗೋದು ಭಾಳ ಕಠಿಣ ಐತಿ. ಈ ಹೊರಗಿಂದನ ಇದನ್ನ ಉಳಿಸ್ಕೊಳಕ್ ಆಗುದಿಲ್ಲ. ಅದನ್ನ ಏನು ಉಳಿಸ್ತಾರೆ? ಲೋಕೋತ್ತರ ಸಂಪತ್ತು, ಜ್ಞಾನ ಸಂಪತ್ತನ್ನ ಯಾರು ಕಾಕೊಂಡು ಹೋಗ್ಯಾರ? ಯಾರು ಸಂಭಾಳಿಸ್ಯಾರ ಅದನ್ನ? ಯಾಕ್ರಿ? ಮಹಾತ್ಮರು ಹೇಳಿದ್ದನ್ನು ಯಾರು ಸಂಭಾಳಿಸ್ಕೊಂಡು ಹೋಗ್ಯಾರ? ಎಲ್ಲೋ ಒಬ್ಬರು ಕ್ವಚಿತ್ರ. ಶಿವಾನಂದರು ಹೇಳಿದ್ದನ್ನು ಆತ್ಮಾನಂದ್ರ ಅಂತವ್ರು, ಅವರು ನಿರಂಜನ ಅಂತವ್ರು ಸಂಭಾಳಿಸಿದ್ರಿಲ್ಲ ಅದನ್ನ ರಕ್ಷಣೆ ಮಾಡ್ಕೊಂಡು ಬಂದ ಅದನ್ನ ಕಾಕೊಂಡು ಹೋಗವ್ರು. ಅದನ್ನ ಕಳ್ಕೊಂಡು ಕುಂತ್ರು ಹುಚ್ಚರಂಗೆ ತಿರುಗು ಪಳೆ ಬರ್ತೈತಿ. ಎಂಥ ಅಮೂಲ್ಯವಾದದ್ದನ್ನು ಕೊಟ್ಟು ಹೋಗ್ಯಾರ ನಮಗೆ. ಅದನ್ನು ಬಿಟ್ಟು ಕಾರಿದ್ರೆ ಬಾಯಿಗೆ ಇದಕ್ಕೆ ಬೆನ್ನು ಹತ್ತಿ, ಹೊರಗಿನ ಇಂದ್ರಿಯಗಳ ಮಜಾಕ್ಕೆ ಬೆನ್ನು ಹತ್ತಿ ಇದನ್ನೆಲ್ಲ ಕಳ್ಕೊಂಡು ಕುಂತಲ್ಲ ಇದ್ದದ್ದೆಲ್ಲ. ನೀವು ಮಾಡಿದ ಕರ್ಮಕ್ಕನುಸಾರವಾಗಿ ಏನು ಬರುವುದು ನಿಮಗೆ ಬಂದ ತೀರ್ತೈತೆ. ನೀವು ಅಲ್ಲಿ ಅಂದ್ರೂ ಕೇಳೋದಿಲ್ಲ. ಅದ್ರ ಬಗ್ಗೆ ಏನು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಬಾರದು ಬಪ್ಪದು ತಪ್ಪದು ಅಂದಾರಲ್ಲ. ನೀ ಏನು ತಪ್ಪಿಸ್ಕೋಕ್ ಪ್ರಯತ್ನ ಮಾಡಿದ್ರು ಆಗೋದಿಲ್ಲ. ಅದನ್ನು ಅನುಭವಿಸೇ ತೀರ್ಬೇಕು. ಬರಲುಳ್ಳ ದುಃಖ ಅನುಭವಿಸೋದು. ನೀನು ಸುಖ ದುಃಖಗಳು ಮಾಡಿದ ಕರ್ಮಕ್ಕನುಸಾರ ಅನುಕೂಲ ಪ್ರತಿಕೂಲಗಳು ಆಗ್ತಿರ್ತಾವ. ಯಾರ ಮ್ಯಾಗೂ ಹರಿ ಹಾಕೋಬೇಡ. ನಮಗೆ ಅವ್ರು ಮಾಡಿದ್ರು ಇವ್ರು ನೀ ಮಾಡಿದ್ದ ನಿನಗೆ ಬಂದಿರ್ತೈತೆ. ಅದು ಸುಮ್ಮನೆ ಯಾಕ್ರೆ ಅದನ್ನ ಅನುಭವಿಸೋದು ಒಂದ ನಿನ್ನ ಕರ್ತವ್ಯ. ನಿನ್ನ ಕೆಲಸ ನೀ ಮಾಡ್ಕೋ. ಅನುಭವಿಸೋಕೆ ಬಂದೈತಿ. ಅದು ಎಲ್ಲಿ ಮಠ ಇರ್ತೈತಿ ಅದು ಅನುಭವಿಸಿ ಅದು ಹೊಕ್ಕೈತಿ. ಅವಧಿ ಮುಗಿದಂದ್ರೆ ನಾ ಮುಗಿದ ಮ್ಯಾಗ ಸಾಲು ಮುಟ್ಟಿದ ಮ್ಯಾಗ ಒಂದು ಕ್ಷಣ ನಿಲ್ಲುವುದಿಲ್ಲ, ಹೋಗ್ಬಿಡುತ್ತೆ. ಯಾರು ಅದಕ್ಕೆ ಹೊರತಲ್ಲ. ಜಗತ್ತಿನ ಎಲ್ಲ ಜೀವಿಗಳ ಸಾಲ ತೀರ್ಸಕ್ ಬಂದೀವಿ ನಾವೆಲ್ಲ. ಹೌದಿಲ್ಲ? ಹಿಂದಿನ ಕರ್ಮದ ಸಾಲ ಈಗೇನು ಮಾಡ್ತೀಯಲ್ಲ ಅದು ಮುಂದೆ ಬರ್ತೈತಿ. ನಿನ್ನ ಕೈಯೊಳಗೈತಿ ನಿನ್ನ ಭವಿಷ್ಯ ಎಲ್ಲ. ನೀನ ತಿದ್ಕೋದು ಇದನ್ನ. ಇಷ್ಟು ದಿನ ತಪ್ಪು ಮಾಡಿದ್ವಿ, ಮಾಡಬಾರ್ದಪ್ಪ, ಒಳ್ಳೇದನ್ನು ಮಾಡೋದು. ಇಷ್ಟೆಲ್ಲ ಎಚ್ಚರಗೊಳಿಸಿರು ಮತ್ತು ಅದನ್ನು ಮಾಡ್ತೇನೆ ಅಂದ್ರೆ ಅದ ಚಾಡಿನ ಐತೆ ಅಂದ್ರೆ ಎಂದಿನಂತೆ ಅದನ್ನು ಬಿಡಲಿಲ್ಲ ಅಂದ್ರೆ ಯಾರು ಏನು ಮಾಡೋದು? ಪರಿವರ್ತನೆ ಆಗ್ಬೇಕಿಲ್ಲ, ಒಂದು ಸ್ವಲ್ಪ ಬದಲಾವಣೆ ಆಗ್ಬೇಕಿಲ್ಲ. ಇದನ್ನೆಲ್ಲ ಹೇಳೋದು ಕೇಳೋದು ಆದ್ಮ್ಯಾಗ ಅದು ಪುಣ್ಯ ಇದ್ರೆ ಆಕೈತಿಲ್ಲ ಅಂದ್ರೆ ಆಗೋದಿಲ್ಲ. ಮತ್ತು ಅದ್ರಾಗ ಬಿದ್ದು ಹೊಳ್ಯಾಡೋದು. ಎಷ್ಟು ಹೇಳಿರು ಕೇಳಿರು ಮತ್ತೆ ಆ ಚಾಳಿ ಹೋಗುದಿಲ್ಲ. ಪ್ರತಿಯೊಬ್ಬರ ಜೀವನ ಏನದ ಅವರ ಹಿಂದಿನ ಜನ್ಮ ಕರ್ಮಕ್ಕನುಸಾರವಾಗಿ ನಡೀತಿರ್ತೈತಿ. ಯಾರಿಗೂ ಪ್ರಾರಬ್ಧವನ್ನು ತಿದ್ದಲಿಕ್ಕಾಗುವುದಿಲ್ಲ ಅಂತ ತಿಳಿದ ಚಿಂತಿಲ್ಲದ ನಿನ್ನ ನಿಜದ ಇರುವಿನೊಳಗೆ ಇರಕಲಿ. ಏನ್ ಪ್ರಾರಬ್ಧಂ ಪುಷ್ಯತಿ ವಪುರಿತಿ. ಈ ಶರೀರವನ್ನ ವಪುರಿತಿ ಅಂದ್ರೆ ಶರೀರ, ಹೌದಿಲ್ಲ? ಪ್ರಾರಬ್ಧದ ರಕ್ಷಣೆ ಮಾಡ್ತೈತಿ. ಯಾವುದು ಅದು ಚಿಂತೆ ಮಾಡಕ್ ಹೋಗ್ಬೇಡ. ಶರೀರದ ನಂದು ಹೆಂಗೆ ನಡಿಬೇಕಪ್ಪ, ಯಾರು ನೋಡ್ಬೇಕು, ನಾನು ಪ್ರಾರಬ್ಧ ನಡೀತೈತಿ. ಎಳ್ಳಟ್ಟು ಚಿಂತೆ ಮಾಡಕ್ ಹೋಗ್ಬೇಡ. ನಿನ್ನ ಕೆಲಸ ಏನೈತಪ್ಪ, ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋದು ಮೊದಲು ಮಾಡ್ಕೊಂಡು. ಅದು ಹ್ಯಾಂಗಪ್ಪ ನಂದು ಜೀವನ ಇನ್ನು ಮುಂದೆ ಉಸಿರುಗಳಿತಿರ್ತೈತೆ. ಅಯ್ಯೋ ಏನು ಮಾಡೋದು, ಏನಾಯ್ತು ಇದು? ಯಾಕೆ ತಲೆ ಕೆಡಿಸ್ಕೋತೀವೋ ನೀ? ಏನು ಗಜಮ್ ಕೆಲಸ ಉಸಿರುಗಳು ಏನು ಮಾಡಿದ್ರೆ ನಿನಗ ಹಾನಿ. ಏನು ಬೇಕಾದ್ ಬಂದ್ರು ಕ್ಯಾಕಿ ಹೊಡಿಬೇಕು ನೋಡಂತಿದ್ದ. ನಿನ್ನ ಇರುವಿಕೆಗೆ ಏನು ಆಗಿ ನಿನಗೇನಾಗಿಲ್ಲೋ, ನೀ ಅಲ್ಲದ್ರಾಗ ಆಗೈತಿ. ಅದ ನಿನಗೇನು ಸಂಬಂಧ ಹಚ್ಕೊಂಡು ಸುಳ್ಳು ಬಳಲ್ತಿದೆಯಲ್ಲ ನಾನು ನನ್ನದು ಅಂತ. ಎಷ್ಟು ತಾದಾತ್ಮ್ಯ ಭಾವ ಹೊಂದಿಯಲ್ಲೋ ನೀನು ಅಲ್ಲದನ್ನು ಹಿಡ್ಕೊಂಡ. ಇನ್ನೊಬ್ಬರಿಗೆ ಏನಾರ ನಿನಗೇನಾರ ಅನಿಸ್ತತೇನೆ? ಹಂಗೆ ಇನ್ನೊಂದು ಬರುತ್ತೆ. ಈ ಶರೀರನ ನಿಂದಲ್ಲ ಅಂತ ತಿಳ್ಕೊ. ಇದನ್ನ ಶರೀರದೊಳಗಿನ ಆ ಹೂಗಳು ನನಗೆ ಸಂಬಂಧ ನೋಡಾವ. ನಾನು ನೋಡ್ತೀನಿ ಅದನ್ನ. ಕೈ ನನಗೇನಾರ ಆದ್ರೆ, ಕಾಲಿಗೆ ಏನಾರ ಆದ್ರೆ, ಇಂದ್ರಿಯಗಳಿಗೆ ಏನಾರ ನೋಡ್ತಿ. ಡಾಕ್ಟರ್ ಅಂತೇಳಿ ಹೋದಾಗ ನನಗೆ ಇದನ್ನ ತೋರಿಸ್ತೀನಿ. ನಿನಗೇನಾರ ಆಗೈತೆ ಅಂತ ಹೇಳ್ತೇನೆ. ಶರೀರದಾಗಿಂದ ಹೇಳ್ತೀವಿ ಬ್ಯಾನಿ, ಹೌದಿಲ್ಲ? ಒಂದಿಲ್ವಂಥದ್ದು ಬ್ಯಾನಿ ಇರುವಣ ಎಲ್ಲ ಅಂಗಾಂಗಗಳು ಶರೀರ ಇರುವ ನಾವು ಏನು ಬ್ಯಾನಿ ತೋಟನೇ ಇದು, ಹೌದಿಲ್ಲ? ಇದನ್ನು ಬೇಕಾದಷ್ಟು ವ್ಯವಸ್ಥಿತವಾಗಿಟ್ಟರು ಒಂದು ಬ್ಯಾನಿಯಾಗಿ ಹೋಗೋದನ್ನ ಈ ಶರೀರ. ಬ್ಯಾನಿ ಮೂಲ. ಇದ್ರಾಗ ನಮ್ಮ ಕೆಲಸ ಮಾಡ್ಕೋಬೇಕು ನೋಡ್ರಿ.
ಬ್ಯಾನ್ಯಾಗ ನಮ್ಮ ಕೆಲಸ ಮಾಡೋದು. ನಾ ಸಂಬಂಧ ಹಚ್ಕೊಂಡು ಸುಳ್ಳ ಬಳತ್ತಿ, ಸಂಬಂಧ ತಪ್ಪಿದಾಗ ಹೆಂಗಿದೆ ನೋಡಂಗಾರ ಇದ್ರ ನೆನಪಿಲ್ದಾಗ ಹೆಂಗಿದೆ, ಇದ್ರ ನೆನಪು ಬಂದ ಕೂಡಲೇ ಹತ್ತಿ ನೋಡ್ರಿ ಹತ್ಕಷ್ಟ. ನಾ ಕರ್ಗದೇನಿ, ಕೆಂಪಗದೇನಿ, ಗಿಡ್ಡದೇನಿ, ಯಾಕ್ರಿ ನಾ ದಪ್ಪ ಅದೇನಿ, ಏನೇನು ಅಭಿಮಾನ ಹಿಡ್ಕೊಂಡು ಕುಂತಿಯಲ್ಲ ನೀನು. ಯಾಕೆ ಬೇಕಾಗಿ ನಿಂಗೆ ಇದ್ರ ಅಭಿಮಾನ? ಬಿಡೋದನ್ನೆಲ್ಲ. ಏನಾದ್ರ ಏನದು? ಎನ್ನ ದೇಹವು ಕರ್ರನೆ ಕಂದಿದೊಡೆಯೇನು, ಮೆಂದನೆ ಮಿಂಚಿದೊಡೆಯೇನು. ಈ ತಿಳುವಳಿಕೆ ಆದ್ಮೇಕಂತ ಅಕ್ಕಮ್ಮದೇ ಹೇಳಲ್ಲ. ಯಾಕ್ರಿ ಅದನ್ನ ತಗೊಂಡು ಏನು ಮಾಡವು? ಗೆಟ್ಟು ಹೋಗೋ ಶರೀರ ಅದು. ಇದ್ರ ಮ್ಯಾಗಿನ ಮೋಹ ಇಟ್ಕೊಂಡು ಎಂದ ಹೊಂದಾವ್ ನೀನು? ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನ್ನು, ಕೆಡುವ ಕಾಯದ ಮೋಹವನ್ನು ಮಾನೆ ಮನುಷ್ಯ. ಎಷ್ಟು ತಿದ್ದಾಡ್ತಿರಲ್ಲೋ ಗೊಗ್ಗಪ್ಪ ಗುಡ್ರೆ ಅದನ್ನಂತ. ಯಾಕ್ರಿ ಎಂದಿಲ್ಲವ ಅದರ ಒಂದು ರೋಗಕ್ಕೆ ತುತ್ತಾಗಿ ಹೋಗುದನ್ನ ಇದು ಶರೀರ. ಎಷ್ಟು ತಿದ್ದಾಡ್ದು ಎಷ್ಟು ಶರೀರ ನಮಗೆ ಉಪಯೋಗ ಬರಕ್ಕೆ ಮಾಡೋ ಆರೋಗ್ಯವಾಗಿ ಇಟ್ಕೋ ಇದನ್ನು ಶರೀರ. ಕೆಡಲಂಗ ಅನ್ನ ಹಾಕು, ನಿನ್ನ ನಿಜ ಸ್ವರೂಪದ ತಿಳುವಳಿಕೆ ಮಾಡ್ಕೊಳಿಕ್ಕೆ ಇದು ಕೆಡಿಸಬೇಡದನ. ಪ್ರಸಾದಕ್ಕೆ ಬಂದ ಕಾಯವ ಕೆಡಿಸಲಾಗದು ಅಂತ. ಪ್ರಸಾದ ಅಂದ್ರೆ ಇದೆ, ಅಂತಃಕರಣದೊಳಗೆ ನಿನ್ನ ನಿಜ ಸ್ವರೂಪದ ಅನುಭವವನ್ನು ಮಾಡ್ಕೊ. ಎಲ್ಲ ವಿಷಯ ವಾಸನೆಗಳನ್ನು ನಾಶ ಮಾಡಿಕೊಂಡು ಅಂತಃಕರಣ ಪರಿಶುದ್ಧಿ ಮಾಡಿಕೊಂಡು ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನ ಮಾಡ್ಕೊಳ್ಳೋದಕ್ಕೆ ಪ್ರಸಾದೇ ಸರ್ವ ದುಃಖಾನಾಂ ಹಾನಿ ರಶೋಪಜಾಯತೆ ಅಂತ. ಎಳ್ಳಷ್ಟು ದುಃಖಿಲ್ಲದಂತಹ ಸ್ಥಿತಿ ಮುಕ್ತಿಯನ್ನು ಹೊಂದುದು. ಅದಕ್ಕಾಗಿ ಬಂದೈತಿ ಇದು ಮನುಷ್ಯನ ಜನ್ಮ. ಕೆಡಿಸಬೇಡ ಇದನ್ನಂತ. ಇದನ್ನು ಹಾಳು ಮಾಡಕ್ಕೆ ಹೋಗ್ಬೇಡ. ಈ ಸಿಕ್ಕಂಗ ಮಾಡಿದನ ಇಂದ್ರಿಯಗಳ ಮಜಾಕ್ ಬೆಂಡ್ ಹತ್ಯೆ ಹಾಳು ಮಾಡಿದ ಪಾಪಕ್ಕೆ ಗುರಿ ಹಾಕಿ ಮತ್ತೆ ಹೀನ ಜನ್ಮಗಳ ಕಾದು ಕೂತಾವ ನಿನಗೆ. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ ಅಂತ, ಏನು ಕೊಟ್ಟರೆ ಸಿಕ್ಕಿತಪ್ಪ ಅಂತ. ಅಂಥವ್ರ ಸಂಘ ಮಾಡಿದ್ರೆ ಲಾಭ ಮಾಡ್ಕೋ. ಮಹಾತ್ಮರ ಸಂಘದೊಳಗಿದ್ದಾಗ ಗೊತ್ತಾಕೈತಿ ನಾವು ಇದಕ್ಕೆ ಬಂದೇವಿ, ಇಲ್ಲಿ ಮನುಷ್ಯನ ಜನ್ಮದ ಹೆಂಗೆ ಮಾಡಿದ್ರೆ ನಾವು ಇದ್ರ ಲಾಭ ಹೊಂತೀವಿ ಅನ್ನೋದನ್ನ ಅವ್ರ ಮುಖಾಂತರ ಗೊತ್ತಕ. ಸಂಪರ್ಕ ಮಾಡಿದಾಗ ಮುಂಜಾನೆ ಸಂಜೆ ಮಟ್ಟ ಈ ಹಾಳಾದವ್ರ ಸಂಘ, ಜಡಬುದ್ಧಿ ಜಡ ಸಂಘ ಮಾಡಿ ಅಲ್ಲಿ ನೀನು ಹಾಳಾಗಿ ಹೋಗಿ. ಅದಕ್ಕೆ ಮಾಡಬೇಡ ಅಂತ ಯಾಕೆ ಎಚ್ಚರಿಕೆ ಕೊಟ್ಟಾರ? ಜಡಬುದ್ಧಿ ಜಡ ಸಂಘ ಬಿಡೋದನ್ನ. ಹಾಳು ಮಾಡ್ಕೋತೀನಿ, ಮನುಷ್ಯನ ಜನ್ಮನ ಹಾಳು ಮಾಡ್ಕೋತೀನಿ. ಅದಕ್ಕೆ ಅದ್ರ ಕಡೆ ಲಕ್ಷ್ಯ ಕೊಡಕ್ಕೆ ಹೋಗ್ಬೇಡ. ಯಾವಾಗಲೂ ನಮ್ಮ ಹಿರಿವಿನ ಕಡೆ ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಇದನ್ನ ನಾವು ಸರಿಯಾಗಿ ಕೇಳಿ ತಿಳ್ಕೊತಾನ ಅವ ಹೊರಗೆ ಹೋಗಕ್ಕೆ ಹೋಗೋದನ್ನ ಒಳಗ ಅಂತರ್ಮುಖಿಯಾಗಿ ಅದರ ಅಭ್ಯಾಸದೊಳಗೆ ತೊಡಗ್ತಾನ. ಏನು ನಡೆಯುವಂಗೆ ನಡೀತಿರ್ತೈತಿ ಬಿಡಪ್ಪ. ಅದರ ಹೊರಗಿಂದ ಅದಕ್ಕೆ ಹೆಚ್ಚಿನ ಮಹತ್ವ ಕೊಡೋದಿಲ್ಲ, ಒಟ್ಟ ಮಹತ್ವ ಕೊಡೋದಿಲ್ಲ. ಒಳಗೆ ಇದಕ್ಕೆ ಬಹಳ ಮಹತ್ವ ಮುಖ್ಯವಾಗಿದೆ. ಅಭ್ಯಾಸ ಒಳಗೆ ಆಂತರಿಕವಾಗಿ ಅವ ಮಾಡ್ತಿರ್ತ. ಮುಖ್ಯವಾಗಿ ಇದು ನಡಿಬೇಕು. ಅದು ಗೌಣ ಈ ಪ್ರಾರಬ್ಧಕ್ಕೆ ಅನುಸಾರವಾಗಿ ಬಂದೈತಿವಿ. ಅದನ್ನ ಹಚ್ಕೊಳ್ಳೋದಂಗೆ ಯಾಕ್ರಿ ಇರಾಕ್ ಕಲಿಬೇಕು. ಇದನ್ನ ನಂದಂತ ಹಚ್ಕೊಂಡು ನೀವು ಬಾಳೆ ಮಾಡಕ್ಕೆ ಹೋಗ್ಬೇಡ. ನಂದು ಅಲ್ಲ ಅಂತ ತಿಳಿದು ಬಾಳೆ ಮಾಡಿದ್ವಿ. ಈ ಆಳ್ಮಗ ಎಲ್ಲ ಮಾಡ್ತಿರ್ತಾನೆ, ನಂದಂತ ತಿಳ್ಕೊಂಡಿರ್ತಾನೆ ನಾವು. ಯಾಕೆ ಹಚ್ಕೊಳ್ಳೋದಂಗೆ ಹೆಂಗೆ ಮಾಡ್ತಿರ್ತಾನೆ ನೋಡು. ಇದು ನಂದಂತ ಹಚ್ಕೊಂಡು ಇದು ಸಾವುಕಾರ ನೀತಿಸೋದಾತು. ನನಗೆ ಸಂಬಂಧ ಇಲ್ಲ, ಎಲ್ಲ ನಿನ್ನದು. ತನು ನಿನ್ನದಯ್ಯ, ಮನ ನಿನ್ನದಯ್ಯ, ಜೀವನದಲ್ಲಿ ಬರುವ ಸುಖ ದುಃಖವೂ ನಿನ್ನದಯ್ಯ. ಎಲ್ಲ ತೀರಾ 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 ಸಮರ್ಪಣೆ ಭಾವ. ನನ್ನದನ್ನೋದು ಏನೂ ಇಲ್ಲ ಇದರೊಳಗೆ, ಎಲ್ಲವೂ ನಿನ್ನದು. ಇದು ಒಂದು ದೊಡ್ಡ ತ್ಯಾಗನ ಅಲ್ಲ. ಬಿಟ್ಟು ಬಿಡೋದನ್ನೆಲ್ಲ ಹಿಡ್ಕೊಂಡು ಕುಂತಿಲ್ಲ ನಾನು ನನ್ನದು ಅನ್ನೋದು. ಹಿಂಗೆ ಈ ಅಭ್ಯಾಸ ನೀ ಮಾಡಕೈತಿ ಅಂದ್ರೆ ನಿನಗೆ ನೆಮ್ಮದಿ ಇರ್ತೈತಿ. ನಂದದು ಅಂತ ಬಂದೆ ಅಂದ್ರೆ ಬಂತು ನೋಡಿ ನಿನಗೆ. ಅಹಂಕಾರ ಬಂತು ಅಂದ್ರೆ ದುಃಖ. ಯಾವ ಒದ್ದಾಟ ಚಾಲುನ ನನಗೆ ನಿರಂತರ ಒದ್ದಾಡ್ತಿದೆ. ನಾನು ನನ್ನದು ಅಂತ. ನಾನು ನನ್ನದು ಎನ್ನದೆ ಯಾವ ಮನುಜನು ನಡೆಯುವನು, ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು ಅಂತ. ನಾನು ಅಲ್ಲ, ನನ್ನದು ಅಲ್ಲ, ನನಗೇನು ಸಂಬಂಧ ಇಲ್ಲ. ನಾನು ನಂದು ಅಂತ ಹಿಡ್ಕೊಂಡು ಕುಂತಿಯಲ್ಲ, ಅದನ್ನು ಗಟ್ಟಿ ಹಿಡ್ಕೊಂಡು ಕುಂತಿ. ಎಷ್ಟು ಗಟ್ಟಿ ಹಿಡ್ಕೊಂಡು ಅಷ್ಟು ದುಃಖವನ್ನು ನೀವು ಹೊಂದಿ. ಎಷ್ಟು ಅದ್ರ ಸಂಬಂಧ ತಪ್ಪಿಸ್ಕೋತಿ ಅಷ್ಟು ನೀ ಆರಾಮದಿ ನೋಡಿ. ಧ್ಯಾನಕ್ಕೆ ಕೂತಾಗಿದ್ದ ಕೆಲಸ ಸಂಬಂಧ ತಪ್ಪಿಸ್ಕೋಬೇಕು. ನಾನಲ್ಲದ ಯಾವುದು, ನಾನು ಯಾವುದು. ಯಾವಾಗಲೂ ಇದ್ದದ್ದು ನನ್ನ ಸ್ವರೂಪ. ನಡಬರ್ಕ ಬಂದ ತೋರಿ ಎಡಗುವುದು ನನ್ನ ಸ್ವರೂಪ. ನಡಬರ್ಕ ಬಂದದ್ದು ನಾ ಹೆಂಗಕ್ಕೇನ್ರಿ? ಮೊದಲು ಇದ್ದದ್ದು ಯಾವುದೈತಿ ಅದು ನಾನು. ಹೌದಿಲ್ಲ? ಅದಕ್ಕೆ ನಾನು ಅಂತ ಅನ್ಕೊಂಡು ಇದ್ದ ವಸ್ತುವಿಗೆ ಮೊದಲಿಗೆ ನಾನು ಅಂತ ಅನ್ಕೊಂಡೇವೆ ಎಲ್ಲರೂ. ಇದು ಹಿಂದಗಡೆ ಇವ್ರು ಇಟ್ಟ ಹೆಸರು ಇವೆಲ್ಲ. ಈ ಹೆಸರಿನ ಮ್ಯಾಗ ಇದು ಭಾವ ಬಂದ ಕೂಡಲೇ ಈ ದೇಹ ನಾನು ಅನ್ನೋ ತಿಳ್ಕೊಳಿಕ್ಕೆ ಗಟ್ಟಿ ಹಾಕೊಂಡು ಕೂತೈತಿ. ನಡಬರ್ಕ ಬಂದದ್ದು.
ಮೊದಲಿದ್ದದ್ದು ನಾನು ಅನ್ನೋದನ್ನು ಯಾರು ಇಟ್ಟರು ನಿನಗೆ ಹೆಸರು? ಯಾರು ಇಟ್ಟಿಲ್ಲ. ಅಹಂ ನಾಮ ಅಭವತ್, ಮೊದಲಿಗೆ ನಾನು ಅನ್ನೋ ಹೆಸರು ಇದ್ದು ಇರುವಿಗಿನ ಅನ್ಕೊಂಡದ್ದು. ಇನ್ನೊಬ್ರು ಇಟ್ಟ ಹೆಸರು ಇವೆಲ್ಲ ನಡಬರ್ಕ ಬಂದದ್ದು ಎಲ್ಲ. ಅದು ಇರೋಕ್ಕಿಂತ ಮೊದಲು ನೀ ಇದ್ದಿಲ್ಲ, ಇದು ಹೋದ ಮ್ಯಾಗೂ ಇರ್ತಿಲ್ಲ. ನಾನ ಹೊಕ್ಕೇನೆ ನಾವು ಇಟ್ಟು ಹೆಸರು ಬಂದು ಇಟ್ಟು ಹೋಗುವ ನಾವು ತೋರಿ ಅವು ಶರೀರ ಬಂದೈತಿ ಅದಕ್ಕೆ ಹೆಸರು ಇಟ್ಟು ಅದು ಹೋಗೋದನ್ನ. ಆದ್ರೆ ಅದು ಬರೋಕ್ಕಿಂತ ಪೂರ್ವದಲ್ಲಿ ಅದೇ ಅದು ಹೋದ ಮ್ಯಾಗೂ ನೀ ಇರ್ತಿ ಅನ್ನೋದನ್ನ ನೆನಪಿತ್ತು. ಇದ್ರ ಸಂಬಂಧದ ಇದು ಅಧ್ಯಾತ್ಮದ ವಿಚಾರ. ಯಾವಾಗಲೂ ಇದ್ದ ವಸ್ತು ನಾನು, ಕೆಡಲಾರ್ದಂಥ ವಸ್ತು ನಾನು ಅದನ್ನ ತಿಳ್ಕೊಳ್ಳೋ ಸಂಬಂಧದ ಇದು. ನಾ ಕೆಟ್ಟ ಹೋಗೋದು ನಾನು ಅಂತ ತಿಳ್ಕೊಂಡು ಕುಂತಿಲ್ಲ. ಹೋಗ್ಲಿ, ಹೋಗೋದು ಹೋಗ್ಲಿ, ಇಲ್ಲದ ವಸ್ತು ಅದು. ಇದ್ದ ವಸ್ತುವಿಗೇನು ಬಾಧೆ ಇಲ್ಲ, ಇಲ್ಲದ ವಸ್ತುವಿಗೆ ಅಸ್ತಿತ್ವವಿಲ್ಲ ಅಂದಿದ್ದು ಯಾಕೆ ಚಿಂತೆ ಮಾಡಬೇಕು? ಯಾವಾಗಲೂ ಇದ್ದಾವ ನಾನು. ನೀ ಇಲ್ಲದಂಗೆ ಯಾವಾಗಕ್ಕೆ ಹೇಳ? ಯಾವಾಗ ನೀನಿಲ್ಲದ ಕಾಲ ದೇಶಗಳು ಇಲ್ಲ. ಹಿಂದೂ ನೀ ಅದಿ, ಈಗೂ ನೀ ಇರ್ತಿ, ಮುಂದೂ ನೀ ಇರ್ತಿ. ಯಾವಾಗಲೂ ಇದ್ದ ವಸ್ತು ಎಲ್ಲ ಕಡೆ ನೀನ ಅದಿ ಅಂತ. ಅದ್ರ ಕಡೆ ಲಕ್ಷ್ಯ ಕೊಟ್ಟಾಗ ನಿನಗೆ ಈ ದುಃಖದಿಂದ ಬಿಡುಗಡೆ ಆಕೈತಿ. ನೀನ್ ಯಾರು ಅನ್ನೋದು ವ್ಯಾಪಕವಾದಂಥ ಚೈತನ್ಯ. ನೀನು ಜಂಗಮ ಸ್ವರೂಪಿ ಅಂತ ಅದಕ್ಕೆ ಅಂತಾರೆ. ಜಂಗಮ ಅಂದ್ರೆ ಯಾವಾಗಲೂ ಇದ್ದದ್ದು ವ್ಯಾಪಕವಾದಂಥ ಚೈತನ್ಯಕ್ಕಂತಾರೆ. ಅದ ನಾನಂತ ತಿಳ್ಕೊಂಡು ನಾವು ಜಂಗಮ. ಜಂಗಮ ಅಂದ್ರೆ ಜಗದ್ಭರಿತ ವ್ಯಾಪಕವಾದಂಥ ಸ್ಥಿತಿ. ಅದು ಜಂಗಮ ಸ್ವರೂಪಿಗಳದ. ಅದನ್ನು ನಾವು ಮರೆತು ಬಿಟ್ಟೇವಿ. ಅನುಭವಗಳು ಎಚ್ಚರಗೊಳಿಸಿದ್ರು ಅದ್ರ ಕಡೆ ಲಕ್ಷ್ಯ ಇಲ್ಲ. ಇದು ನಡಬರ್ಕ ಬಂದದ್ದು ನಡಬರ್ಕ ಹೋಗುದು. ಇದಕ್ಕೆ ನಾನು ನನ್ನದು ಅಂತ ಬೆನ್ನು ಹತ್ತಿ ಇದ್ರ ಅಭಿಮಾನ ಹಿಡ್ಕೊಂಡು ಬಿಡೋದು. ನಡಬರ್ಕ ಬಂದದ್ರ ಅಭಿಮಾನ ಕೈ ಬಿಡೋದು. ಅಜ್ಞಾನದಿಂದ ಇವೆಲ್ಲ ತೋರ್ಯಾವು ನಿನ್ನಲ್ಲಿ. ಅವು ಸತ್ಯವಾದದ್ದು ಅಲ್ಲ, ತೋರಿ ಅಡಗ್ತಾವು. ನೀ ಅಡಗಿದಾಗೂ ನೀನ ಅದಿ. ಅದನ್ನು ನೋಡ್ತಿ. ಆ ಹುಟ್ಟಿದ್ದನ್ನು ನೋಡ್ತಿ, ಸಾಯುದನ್ನು ನೀನು ನೋಡ್ತೀಯ. ಎಲ್ಲದಕ್ಕೂ ನೀನು ಸಾಕ್ಷಿಯಾಗಿ ಯಾವಾಗಲೂ ಇದ್ದ ವಸ್ತು ನೀನು. ಆ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗಿ ನೀನಲ್ಲದ ಎಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಂಡ ನೀನಾಗಿ ಉಳಿಬೇಕಾಗಿತ್ತು. ಇದಕ್ಕೆ ಮುಕ್ತಿ ಅಂತಾರ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ಯಾವಾಗಲೂ ನಾವು ಆನಂದ ಸ್ವರೂಪನ ಅದೇನೇನು ಈ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗಿದೆ. ನಾವು ನಮ್ಮ ನಿಜವನ್ನು ನಾವಲ್ಲದನ್ನು ನಾವು ಅಂತ ತಿಳ್ಕೊಂಡು ಜನ್ಮ ಅಂತ ತಿರುಗಲಿಕ್ಕೆ ನೋಡು. ವಾಸನ ಕಟ್ಕೊಂಡು ಅಜ್ಞಾನದಿಂದ ಈ ವಾಸನೆಗಳು ನಮ್ಮಲ್ಲಿ ಆಗ್ಯಾವ, ತಯಾರಾಗ್ಯಾವ. ಅದರ ಬೆನ್ನು ಹತ್ತಿ ತಿರುಗಾಕತ್ತೀವಿ ನಾವು. ಎದ್ರ ಬಗ್ಗೆ? ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ, ನೀನಲ್ಲದನ್ನು ನೀನು ತಿಳ್ಕೊಂಡು ತಿರುಗಾಕತ್ತಿ. ನೀ ಯಾರದೇನು ಯಥಾರ್ಥ ಜ್ಞಾನ ಮೊದಲು ಮಾಡ್ಕೋ. ಇದನ್ನ ಕೆಲಸನೇ ತಡ ಮಾಡಕ್ ಹೋಗ್ಬೇಡ. ಶರೀರ ಹೋಗೋದ್ರೊಳಗಾಗಿ ನೀನ್ ಯಾರು, ನಿನ್ನ ನಿಜ ಯಾವಾಗಲೂ ಇದ್ದ ವಸ್ತು ನಾನು. ಬಂದು ಹೋಗುವಂತ ಆಗಂತುಕ ನಾನಲ್ಲ, ಯಾವಾಗಲೂ ಇರುವಂತ ಸುಖರೂಪದಂತ ಇರುವ ನಾನದೇ, ದೇವರೇ ನಾನದೇನೆನ್ನುವಂತ ಅನುಭವವನ್ನು ಮಾಡ್ಕೊ. ಈ ಲಾಭ ನಾವು ಮಾಡ್ಕೋಬೇಕಾಗೈತಿ. ಪ್ರತಿಯೊಬ್ಬರು ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಮಾಡಬೇಕಾದಂಥ ಕರ್ತವ್ಯ ಇದು. ನಾವು ಅದರ ಬಗ್ಗೆ ಶ್ರವಣ ಮಾಡೋ, ಮನನ ಮಾಡೋ, ನಿಧಿಧ್ಯಾಸನವನ್ನು ಮಾಡೋ. ಶ್ರಾವಣ ಮಾಸ ಅಂತ ಇದಕ್ಕೆ ಅಂತಾರ. ನೀನ್ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು ತಿಳ್ಕೊಳ್ಳೋ ಸಂಬಂಧ ಇದೊಂದು ತಿಂಗಳು ಫುಲ್ ಶ್ರವಣ ಮಾಡು. ಕಷ್ಟಪಟ್ಟ ಅಂದ್ರೆ ಎಲ್ಲ ಕೈ ಬಿಟ್ಟು ಶ್ರವಣ ಮಾಡು. ನೀ ಕಷ್ಟ ಮಾಡಿಸ್ಬೋದಂದ್ರೆ ಕೂದ್ಲ ಕತ್ತರಿಸ್ಬೋದು ಬಿಟ್ಟು ಅಂತ ಹೇಳ್ಕೊತಾರ. ಕಷ್ಟದ ಅಂಗಡಿ ಅವ್ನು ಗಿರಾಕಿ ಕಡಿಮೆಗೆ ಹಾಕ್ರಿ. ನೀನು ಪಾಳೆ ಹಚ್ಚಿರ್ಬೇಕ. ನಾಳೆ ಅಮಾಸೆ ಹೌದಿಲ್ಲ? ಮತ್ತೆಲ್ಲ ತಲೆ ಬೋಳ್ಸ್ಬೋದು, ಕಷ್ಟ ಮಾಡಿಸ್ಬೋದು, ಕೂದ್ಲ ಕತ್ತರಿಸ್ಬೋದು. ಅದು ಆಕತ್ತೆ ನಿನಗೆ. ಪ್ರಯತ್ನ ಮಾಡಿ ನಿನ್ನ ಬಗ್ಗೆ ತಿಳ್ಕೋ. ಬೇಕಾದಂಥ ತೊಂದರೆ ಐತಿ ಅಂದ್ರು, ನಿರ್ವಿಘ್ನ ಐತಿ ಅಂದ್ರು ಬಿಡಬೇಡ, ಶ್ರವಣ ಮಾಡು. ಬಹಳ ಮಹತ್ವದ. ಇದೊಂದು ತಿಂಗಳು ಪೂರ್ಣ ಶ್ರವಣ ಮಾಡು. ಲಕ್ಷ್ಯ ಕೊಟ್ಟು ನೆರೆ ಕೇಳುದುದನ್ನು ಅರಿದುದನ್ನು ಒಮ್ಮೆ ಇವು ಮರೆಯದಿರು ಗುರು ಪೇಳದ ತೆರೆದು. ಏನ್ ಹೇಳ? ನೀನೇ ಪರಬ್ರಹ್ಮ ಸ್ವರೂಪಿದ್ದೀಪ. ನೀನು ನಾಶ ಆಗವಲ್ಲ, ಯಾವಾಗಲೂ ಇರಾವ ನೀನು. ಸುಖರೂಪವಾದ ಇರುವ ನೀನದಿ. ಅದನ್ನ ಬಿಟ್ಟು ಅಲ್ಲದನ್ನ ನೀನಂತ ಹಿಡ್ಕೊಂಡು ಗಟ್ಟಿ ಹಿಡ್ಕೊಂಡು ಒದ್ದಾಡ್ಲಿಕ್ಕತ್ತಿ. ಬಿಡದನ ಅನ್ನೋದನ್ನು ಅನುಭವಿಗಳು ಹೇಳಿದಂಥ ಮಹಾವಾಕ್ಯಗಳೇನದಾವಲ್ಲ, ವೇದಗಳು, 4 ವೇದಗಳು ಸಾರ್ತಾವು. ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಪ್ರಜ್ಞಾನಂ ಆನಂದಮ್ಮಮ್ಮ, ಅಹಂ ಬ್ರಹ್ಮಾಸ್ಮಿ. ಅಂದ್ರೆ ನೀನೇ ಬ್ರಹ್ಮ ಸ್ವರೂಪನಿದ್ದಿ, ದೇವರೇ ನೀನಿದ್ದೀವಂತ 4 ವೇದಗಳು ಸಾರ್ತಾವ, ಹೇಳ್ತಾವ. ಹೌದಿಲ್ಲ? ಅದನ್ನು ನೀ ಅರ್ಥ ಮಾಡ್ಕೋ. ಕೇಳೋದ್ರ ಬಗ್ಗೆ ಶೃಣ್ವಂತು, ಶ್ರವಣ ಮಾಡು.
ಮನನ ಮಾಡು ನಿನ್ನನ್ನು ಕುರಿತು, ನೀನು ಯಾರಿದ್ದಿ ಅನ್ನೋದನ್ನು ಕುರಿತು. ಇದೊಂದು ತಿಂಗಳ ಫುಲ್ ನೀ ಅದನ್ನ ಶ್ರವಣ ಮಾಡು, ಎಡೆಬಿಡದೆ. ಅದ ಅಭ್ಯಾಸದಾಗ ತೊಡಗಿನಿ ಅಂತ. ಹೊರಗಿನ ಇದನ್ನೆಲ್ಲ ಕಡಿಮೆ ಮಾಡಿಕೊಂಡು ಇದೇ ಅಭ್ಯಾಸದಾಗ ತೊಡಗಿನಿ ಹೆಚ್ಚು. ಎಲ್ಲ ಬದಿಗಿಡವನ್ನೆಲ್ಲ ನೋಡು ಅವನ್ನ ಶ್ರವಣ ಮಾಡಿದಾಗ. ಇದು ಶ್ರಾವಣ ಮಾಸ. ಮುಂದಿನ ಮಾಸ ಭಾದ್ರಪದ, ಭದ್ರಗೊಳಿಸೋದು. ಮನನ ಕೂಡಲ್ಲಿ ಭಾದ್ರಪದ ಮಾಸದೊಳಗೆ ಭದ್ರಗೊಳಿಸ್ಬೇಕು, ಗಟ್ಟಿಗೊಳಿಸ್ಬೇಕು. ಅಶ್ವಿಜ ಮಾಸದೊಳಗೆ ಅದು ನಿಧಿಧ್ಯಾಸನ. ನಿಧಿಧ್ಯಾಸನ ಪರಿಪಕ್ವ ಆತಂದ್ರೆ ನಿನ್ನ ಕಾರ್ತಿಕ ಮಾಸದೊಳಗೆ ಜ್ಞಾನ ಸಮಾಧಿ ಜ್ಯೋತಿ ಬೆಳಗ್ತದೆ. ದೀಪ ಹಚ್ಚ, ಆರದ ಆನಂದ ದೀಪ. ಈ ದೀಪ ಅಲ್ಲ, ಜಡವಾದ ದೀಪ ಆರಿ ಹೋಗೈತಿ ಅದ. ಅದನ್ನ ಹಚ್ಚಾಕೊಂಟಿ, ಬೆಂಕಿ ಹಚ್ಚಾಕೊಂಟಿ. ಅದ ಯಾಕ್ರಿ? ದೀಪ ಹಾಕಿ ಧೂಪ ಏನ್ ಮಾಡೋದು? ಅದನ್ನ ಮಾಡಿ ಆನಂದ ದೀಪ ಹಚ್ಚೋದು ಅಂದಾಗ ಹತ್ತೈತಿ. ಚಾತುರ್ಮಾಸದ ಚಾಲು ಆತಿದ. ಯಾಕ್ರಿ? ಆರಂಭ. ಎಲ್ಲಿ ಹೋಗೋಂಗಿಲ್ಲ, ಮಳೆಗಾಲ ಹತ್ತಿರ್ತೈತಿ. ಒತ್ತಟೆ ಎಲ್ಲ ಅವನ್ನೆಲ್ಲ ಬಂದ್ ಮಾಡಿ ನಮ್ಮ ಇರುವಿನ ಕಡೆ ಎಲ್ಲ ಕೊಟ್ಟು ಇದ ಅಭ್ಯಾಸದಾಗ ತೊಡಬೇಕು. ಬಂದದ್ದ ಇದಕ್ಕ ನಾವು ಇಲ್ಲಿ ಅದರ ಸಂಬಂಧ ಚಾತುರ್ಮಾಸದ ಇದನ್ನ ನಾವು ಇಟ್ಕೋಬೇಕಾಗ್ತೈತಿ. ಗಟ್ಟಿಗೊಳಿಸುವ ಸಂಬಂಧ ಇದು. ಏನ್ ಶ್ರವಣ ಮನನ ನಿಧಿಧ್ಯಾಸನ. ಈ ತಿಂಗಳದಾಗ ಶ್ರವಣ ಮಾಡೋ ಬರೇ ತಿಳಿದೇ ಇರಲಿ, ಕೇಳೋದು ಮಾಡಿ. ಇದೊಂದು ಜನ್ಮ, ಇದೊಂದು ತಿಂಗಳ. ಯಾಕ್ರಿ? ಒಂದರ ತಿಂಗಳ ಮಾಡಂತ ಕೊಟ್ಟಾಗ ನಿಯಮ ಮಾಡ್ಯಾರ. ಇದ್ರ ಸೀಮೆ ಹೆಚ್ಚಿ ಅಂದ್ರೆ ಅತಾಗಿಂದ ಜೀವನದೊಳಗೆ ಅಳವಡಿಸ್ಕೊಂಡ್ಬಿಡ್ತಾನೆ. ಎದ್ರ ಕಡೆನೂ ಲಕ್ ಕೊಡೋದಿಲ್ಲ. ಇದ್ರೊಳಗೆ ಲಾಭದ. ಬಾಕಿ ಅನ್ಯದ್ರ ಅನಾತ್ಮ ವಿಚಾರದಾಗ ಕಾಲ ಕಳೆದು ಬಂದ್ ಮಾಡ್ತಾನ. ಜೀವನ ವ್ಯರ್ಥ ಆಕೈತಿಪ್ಪ. ಇನ್ನು ಇದ್ರೊಳಗೆ ಸಾರ್ಥಕ ಮಾಡ್ಕೋಬೇಕು ಅನ್ನೋದು ಹೊಡಿತೈತಿ ನಾವು. ಸರಿಯಾಗಿ ಮನಸ್ಸು ಕೊಟ್ಟಿದೊಂದದು ಶ್ರವಣ ಮಾಸ ಅಂತಿರಲ್ಲ, ಕೇಳುದು. ಈ ಮಾಸ ಅಂದ್ರೆ ತಿಂಗಳ ಅದಿಲ್ಲ, ಕೇಳೋ ತಿಂಗಳಿದು. ನಿನ್ನ ಬಗ್ಗೆ ಕೇಳುವುದು, ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಬೇಕಾದಂತ ತೊಂದರೆ ಐತೆ ಅಂದ್ರು ಬಿಡಬೇಡ ಕೇಳೋದು. ಕಷ್ಟಪಟ್ಟು ಶ್ರವಣ ಮಾಡುವಂದ. ನೀ ತಲೆ ಬೋಳ್ಸ್ಬೋದು, ಇದನ್ನ ಗಡ್ಡ ಬೋಳ್ಸ್ಬೋದು ಬಿಟ್ಟು ಮಾಡಕ್ಕೆ ಆದ್ರೆ ಆಕೈತೆ ನಿನಗೆ. ಕೇಳಿದ್ದನ್ನ ನೀ ಕೇಳಿದ ಶ್ರವಣದ ಬಲ ಜೋರಾದ್ರೆ ಮುಂದಿನ ತಿಂಗಳದಾಗ ಬೇಸರು ಆಕೈತಿ. ಭಾದ್ರಪದ ಮಾಸದೊಳಗೆ ಹೌದಿಲ್ಲ, ಅದಾಗ ಮನನ ಕೂಡಾಕ್ ಹಸ್ತದ ನಿನಗದು. ಶ್ರವಣದ ಬಲ ಜೋರಾದಾಗ ಶ್ರವಣ ಆಗೈತಿ ಅನ್ನೋದ್ರ ಗೊತ್ತೇನಪ್ಪಾ ಅಂದ್ರೆ ಮನನ ಕೂಡುದು. ಅವ್ನು ಮನನ ಕೂಡಾಕತೈತಿ ಅಂದ್ರೆ ಅವ್ನು ಶ್ರವಣ ಆಗೈತೆ ಅಂತ. ಇವ್ ಕೇಳಿದ್ದ ನಾವು ಯಾರ ಮನನ ಕೂಡವ್ರು ಎಷ್ಟು ಮಂದಿ ಇದ್ರಿ? ನಾವು ಎಷ್ಟು ವರ್ಷ ಕೇಳವಲ್ಲ. ಎಲ್ಲಿ ಕೂಡ್ತಿ? ಹೋಗಿ ಅಲ್ಲಿ ಮಂದಿ ಕೂಡ್ತಿ. ಮಂದಿ ಏನ್ ಸುದ್ದಿ ಕೇಳಕ್ ಕುಂಡಿರ್ತಿ ಅಲ್ಲಿ ಹೋಗಿ. ಊರ್ ಸುದ್ದಿ, ಜಗತ್ತಿನ ಸುದ್ದಿ ಕೇಳಕ್ ಕುಂಡಿರ್ತಿ. ಇದನ್ನ ಕೇಳಿದ್ರೆ ಅಲ್ಲಿ ಯಾಕೆ ಹೋಗಿ ಕುಂಡಿರ್ತಿದ್ದಿ? ಅಂದ್ರೆ ಕೇಳಿಲ್ಲ ಅಂತ ಅದರ ಅರ್ಥ. ಹೌದಿಲ್ಲ? ಎಲ್ಲಿ ಬೇಕಲ್ಲಿ ಹೋಗಿ ಕುಂಡಿರ್ತಾನ ಅಂದ್ರೆ ಅವ. ಇದನ್ನ ಕೇಳಿತ್ತಂದ್ರೆ ಈ ಹೂವಿನ ಮಕರವಂದವನ್ನ ಹೀರ್ಕೊಂಡದ್ದು ಜೇನು ನೊಣ ಹೇಸಿಗೆ ಮ್ಯಾಗದು ಹೋಗಿ ಕುಂಡಿರ್ತೈತೇನ? ಅದು ಎಲ್ಲಿ ಹೋಗುದಿಲ್ಲ. ಅಲ್ಲಿ ಸುಳ್ದ ಅಲ್ಲಿ ಹಾದಿದಿಲ್ಲ ಅದು. ಹೌದಿಲ್ಲ? ಈ ಬಾಕಿ ನನ ಎಲ್ಲದ್ರ ಮ್ಯಾಗ ಕುಂಡಿರ್ತಾವ. ಹೌದಿಲ್ಲ? 2 ಥರದ ನನ ಅದಾವ ಅಂತ ಹೇಳ್ತಾರ. ಇವು ನನಗಳದಾವ ಅಲ್ಲಿ ಬಿಡಾಡಿ ನನ ಹೇಸಿಗೆ ಮ್ಯಾಗ ಕುಂಡಿರ್ತೈತಿ, ಚಲೋದ್ರ ಮ್ಯಾಗ ಕುಂಡಿರ್ತೈತಿ. ಆದ್ರೆ ಜೇನು ನೊಣ ಏನೈತಿಲ್ಲ, ಅದು ಎಲ್ಲಿ ಕುಂಡ್ರುದ್ರು ಸಿಕ್ಕಂಗ ಹೂವಿನ ಮಕರಂದ ಇದ್ದಲ್ಲಿ ಎಷ್ಟೇ ಕೂಡ್ತದೆ. ಸಿಕ್ಕಲ್ಲಿ ಕುಂಡ್ರ ಅದೇ ಅದ್ರ ಗೊತ್ತು. ಇದು ಪಕ್ಕ ನನ ಆಯ್ತ. ಇದೆಲ್ಲ ಬಿಡಾಡಿ ನನ ಇದು. ಅಲ್ಲಿ ಹೋಗತಿ, ಇಲ್ಲಿ ಹೋಗತಿ. ಹೆಚ್ಚು ವೇಳೆ ಅದ್ರಾಗ ಕುಂಡಿರ್ತೈತಿ ಅದು. ಹೌದಿಲ್ಲ? ಹೂವಿನ ಇದ್ರಾಗ ಕುಂಡ್ರುದಿಲ್ಲ ಅದು. ಆ ವಾಸನೆ ಆಗುದಿಲ್ಲ ಅವು ಕೆಲವು. ಯಾಕ್ರಿ? ಆ ನನಕ ಹೂವಿನ ಸುವಾಸನೆ ಇದ್ರಾಗ ದುರ್ವಾಸನೆ ಇದ್ದಲ್ಲಿ ನೊಣಗಳು ಭಾಳ ಅಂತಾವು. ಹೌದಿಲ್ಲ? ಅದೇ ಇದ್ರಾಗ ಬಂದು ಬಿಟ್ಟಿರ್ತಾರ ಅವು ಜನ್ಮ ಎಲ್ಲ ಅದ್ರಾಗ. ಏನ್ ಅದು ಹೇಳ್ತಾರಲ್ಲ, ಹೂಗಾರ ಹಾಕಿ ಹೂ ಮರಕ್ಕೆ ಹೋಗಿ 10 ಮನಿಗಿನ್ನ ಈಕಿ ಮೀನಾ ಮರಾಕಿನ ದಾರಿ ಇಲ್ದಕ್ಕೆ ನಂಗಾರ ಹೂಗಾರಕ್ಕೆ ಮನಿ ಕರ್ಕೊಂಡು ಹೋದ್ಲಂತ. ಮನಿ ಕರ್ಕೊಂಡು ಹೋಗಿ ಆ ಹೂವಿನ ವಾಸನೆಗೆ ನಿದ್ದೆ ಹತ್ತಲಿಲ್ಲ ಅಂತ ಆಕಿಗೆ. ಏನ್ ಕಡಿಕ ಮೀನಾ ಮಾರಿದ ಬುಟ್ಟಿ ಮಕಕ್ಕೆ ದಬ್ಬಾಕ ಮಕ್ಕೊಂಡ್ರಂತ. ಅಂದಾಗ ನಿದ್ದೆ ಐತೆ ಅಂತ ಆಕಿಗೆ. ಹಂಗ ನಾವು ಅಲ್ಲಿ ಹೋಗಿ ಕುಂತಾಗ ಜೀವನ ನಮ್ದು. ಹೌದಿಲ್ಲ? ಹಂಗಾಕೈತಿ ನಮ್ದೆಲ್ಲ. ಆ ಮೀನಾ ಮರಕ್ಕೆ ಹೌದಿಲ್ಲ, ಹೊತ್ತಾಗಿ ಹೆಂಗಾರ ನಮ್ಮ ಮನ್ಯಾಗ ಇರುವಂತೆ ಬಂದು ಕರ್ಕೊಂಡು ಹೋಗಾರ ಹೂಗಾರಕ್ಕೆ ಅಂತೇಳಿ ಆ ವಾಸನೆಗೆ ಒಟ್ಟ ನಿದ್ದೆ ಹತ್ವಲ್ ನಮ್ಗೆ. ಹಿಂಗಾಗೈತಿ ನಮ್ದು. ಇದನ್ನ ಕೇಳೋದಂದ್ರೆ ಸನ್ಮತ ಆಗೋಲ್ಲ ನಮಗೆ. ಇದನ್ನ ಇಲ್ಲಿ ಆಶ್ರಮಕ್ಕೆ ಬರ್ಬಂದ್ರೆ ಇಲ್ಲಿ ಬರೋಣ, ಅಲ್ಲಿ ಐತಿ ವಾಸನೆ, ಅಲ್ಲಿ ಹೋಗಿ ಕೊಂಡಿರ್ಬೇಕ. ಹೌದಿಲ್ಲ? ಅಲ್ಲಿ ಮುಖ್ಯ ಐತಿ ನಮ್ದು. ಅದನ್ನ ಶ್ರವಣ ಮಾಡಕ್ ಕೊಟ್ಟೇವಿ.
ಅದನ್ನ ಬಿಡೋದನ್ನ ಇದೊಂದು ತಿಂಗಳಾರ ಬಿಡ, ಇದೊಂದು ತಿಂಗಳ ಎಲ್ಲಿ ಹೋಗ್ಲಂಗ ಆ ಸಮಯದಾಗ ಬಂದು ಕುಂತಿದ್ರ ಮಾಡಕ್ಕಾಕೈತೇನ, ಪಾಲನಾ ಮಾಡಕ್ಕಾಕೈತೇನ ನೋಡ್ರಿ, ಪ್ರಯತ್ನ ಮಾಡಿ ನೋಡ್ರಿಲ್ಲ. ಯಾರ್ಯಾರಿಗೆ ಇಲ್ಲಿ ಬಂದ ಹೆಚ್ಚು ಕಾಲ ಕಳಿಬೇಕು. ನಾವು ಸುಮ್ಮನೆ ಕುಂಡ್ರಾಗ ಕಲೀನಿ, ಕೇಳಿದ್ದನ್ನು ಮನನ ಓದಾಕ್ ಬಂದ್ರೆ ಪುಸ್ತಕ ಅದಾವ, ಬುಕ್ ಅದಾವ, ಕೇಳ್ರಿ, ಮನನ ಮಾಡ್ರಿ. ಮಾಡೋರು ಮಾಡ್ರಿ, ಉದ್ಯೋಗ ಮಾಡೋರು ಸೇರಿ, ಈ ಶೇತಿಗೆ ದಂಧೆ ಮಾಡೋರು ಮಾಡ್ರಿ, ಮಾಡ್ಲಿ. ಅವರು ವಯಸ್ಸಿದ್ದವ್ರು, ವಯಸ್ಸಿಲ್ದವ್ರು ಏನು ಖಾಲಿ ಪಂಟ್ ಪಡ್ಕೊಂತ ಕುಂದಿರ್ತೀವಲ್ಲ. ಕೆಲ್ಸಕ್ಕೆ ಇಡೀ ಕೆಲಸ ಉದ್ಯೋಗ ಇಲ್ಲದ್ದು ಊರು ಕೆಡಿಸಿದ್ವು ಅಂತ ಹೌದಿಲ್ಲ. ಎಲ್ಲ ಹಾಳು ಮಾಡ್ಕೊಂಡೆಲ್ಲೋ ಎಲ್ಲ ಇಂದ್ರಿಯಗಳ ಊರಂದ್ರೆ ಇಂದ್ರಿಯಗಳ ಗ್ರಾಮ. ಅವನ್ನೆಲ್ಲ ಹೆಂಗ ಅವನ್ನ ದುರುಪಯೋಗ ಮಾಡ್ಕೊಂಡೆಲ್ಲ, ಅವನ್ನ ಸದುಪಯೋಗ ಮಾಡ್ಕೊಳ್ಳಿಲ್ಲ, ಹಾರಿಗೆಡಿಸ್ಕೊಂಡಿ. ಊರು ಕೆಡಿಸೋದಂದ್ರೆ ಎಲ್ಲ ಇಂದ್ರಿಯಗಳು ಹಾಳು ಮಾಡ್ಕೊಂಡೆಲ್ಲ. ಅಲ್ಪ ವಯಸ್ಸಿನಾಗ ಯಾಕೆ ಇವು ಹಾಳಾಕ್ಕವ ಅಂದ್ರೆ ಸರಿಯಾಗಿ ಅವನು ಉಪಯೋಗ ಮಾಡ್ಕೊಳ್ಳಿಲ್ಲ ನೀನು. ಅದಕ್ಕೆ ಇದನ್ನ ಮಾಡು. ಇದೊಂದು ತಿಂಗಳ ನೋಡು, ನಿಷ್ಠೆಯಿಂದ ಇದ್ರೊಳಗೆ ತೊಡಗಿ ನೋಡು, ಆಕೈತಿನ. 2 ಹೊತ್ತು ಯಾಕ್ರಿ, ಮುಂಜಾನೆ ಸಾಯಂಕಾಲ ಚಾಚು ತಪ್ಪದೆ ಇದ್ರೊಳಗೆ ಕಾಲು ಕಳಿಬೇಕು ಅನ್ನೋ ಹವ್ಯಾಸ ಬೇಕಲ್ಲ. ಅದು ಪುಣ್ಯ ಇದ್ರ ಬರ್ತೈತಿ ಅಂತಿದ್ರು ಅಜ್ಜ ಅವರು. ಆ ಪುಣ್ಯ ಜೀವಿಗಳಿಗೆ ಮಾತ್ರ, ಇಲ್ಲ ಅಂದ್ರೆ ಇತರಾಗ ಸುಳ್ಯಾಕ್ ಬರೋ ಮನಸ್ಸ ಆಗುದಿಲ್ಲ ಅವು. ಮತ್ತು ಅತ್ತಾಗ ವಾಸನ ಹೇಳ್ಕೊಂಡು ಹೋಗ್ತಾವ. ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಅವು ಹಿಂದಿನ ಸಂಸ್ಕಾರ ಪ್ರಾಬಲ್ಯ ಬಿಟ್ಟು ಹೋಗಾಕ ಮನಸ್ಸಾಗುದಿಲ್ಲ. ಇತ್ತಾಗ ಹೊಳ್ಳೆ ನೋಡುದಿಲ್ಲ ನಾವು, ಅಲ್ಲೇ ಹೋಗ್ತೈತಿ. ಮತ್ತು ಒಳ್ಳೆ ಅದ ವಾಸನ, ಯಾರ್ಯಾರಿಗೆ ಯಾವ ವಾಸನ ಇರ್ತಾವ ಅಲ್ಲೇ ತಿರ್ಗಾಕಸ್ತೈತಿ. ಈ ವಾಸನ ಪುಣ್ಯ ಇದ್ರೆ ಬರ್ತೈತಿ ನಮಗೆ. ಅದಕ್ಕೆ ಇನ್ನೊಬ್ರಿಗೆ ಹಿತ ಮಾಡಕ್ ಕಲೀರಿಪ್ಪ, ಈ ದಾರಿ ನಿಮಗೆ ಸಿಗ್ತೈತಿ. ಈ ಪೂಜೆ ಮಾಡ್ರಿ, ಇನ್ನೊಬ್ಬರಿಗೆ ಉಪಕಾರ ಮಾಡುವುದನ್ನ ಪೂಜೆ. ಇದ ದೇವರ ಪೂಜೆ. ಏನ್ ನೀ ಹೊರಗೆ ಗುಡಿ ಗುಂಡಾರ್ದಾನ ದೇವ್ರು, ಅದು ನಿನಗೆ ಏನ್ ಮಾಡೋದು? ವ್ಯರ್ಥ ನಿನ್ನ ಜೀವನ ಎಲ್ಲ. ಬೆರ್ಕಿ ಬುದ್ಧಿ ಅವ್ರು ಮಾಡಿ ಯಾಕೆ ಮಾಡ್ಯಾರ್ರಿ? ಅವನು ಬೆರ್ಕಿ ಬುದ್ಧಿ ಅವ್ರು ಮಾಡಿಟ್ರ ಅವನ್ನೆಲ್ಲ ಗಂಟು ಹೊಡ್ಯಾಕ ವ್ಯಾಪಾರ ಮಾಡಿದ್ರ. ಅವನು ಎಲ್ಲ ಮಾಡಿ ದೇವ್ರಂತ ನಂಬಿಸಿ ಮಳ್ಳ ಜನರಿಗೆ ಮಂಕ್ ಬುದ್ಧಿ ಒಗೆಯವ್ರ ಕೆಲಸ ಅವರು. ಗುಡಿ ಗುಂಡಾರಗಳಲ್ಲಿ ದೇವರಾಗಿಟ್ಟು ಅಲ್ಲಿದವನು ದೇವ್ರು, ವ್ಯಾಪಕವಾದಂತಹ ಚೈತನ್ಯ. ಅದಕ್ಕೆ ಪರಿಚ್ಛಿನ್ನತ್ವ ಕೊಟ್ಟು ಗುಡಿ ಕಟ್ಕೊಂಡು ಕುಂತಿ, ಅದಕ್ಕೆ ಅಲ್ಲಿರ್ತದೆ ನಾ ದೇವ್ರು. ಅದು ಎಲ್ಲ ನಿಮ್ಮ ಪ್ರತಿಯೊಬ್ಬರ ಹೃದಯದಲ್ಲಿ, ಎಲ್ಲ ಜೀವಿಗಳಲ್ಲಿ ಜೀವಂತ ಮೂರ್ತಿಗಳು ಅದಾವಲ್ಲ, ಅಲ್ಲಿ ಐತಿ. ಎಲ್ಲಿ ಚೈತನ್ಯ ಜಾಗೃತಿ ಇರ್ತೈತಿ ಅಲ್ಲಿ ದೇವ್ರು ಇರ್ತಾನ. ಆ ಕಲ್ಲು ಕಟ್ಟಿಗೆಯಾಗ ಅಲ್ಲಿ ಜಾಗೃತಿ ಇರ್ತೈತಾನೆ, ಅದಕ್ಕೆ ಹೋಗಿ ದರ್ಶನ ಆತಂತ. ಕಲ್ಲು ಕಟ್ಟಿಗೆ ದರ್ಶನ ಆದ್ರೆ ನಿನಗೆ ದೇವ್ರ ದರ್ಶನ ಆಕತಿ. ಇಲ್ಲಿ ನೋಡ್ಕೋ, ಇಲ್ಲಿ ನಡ್ಕೋ, ಪ್ರೀತಿಯಿಂದ ನಡ್ಕೋ. ಅವ್ರಿಗೆ ನೀ ಹೆಂಗ ನೋಡ್ತಿ ಹಂಗ ಅವು ಅಲ್ಲಿ ಕನ್ನಡಿ ಇದ್ದಂಗ ಅವು. ಯಾಕ್ರಿ? ಅದನ್ನ ನಡ್ಕೋ. ಅಲ್ಲಿ ಕನ್ನಡಿ ಒಳಗೆ ನೀ ಹೆಂಗ ಮಕ್ಕ ಮಾಡ್ತಿ ಹಂಗ ಕಾಣಿಸ್ತೈತಿ. ನೀ ಪ್ರೀತಿಯಿಂದ ನೋಡಿದ್ರೆ ಅವರು ನಿನ್ನನ್ನು ಪ್ರೀತಿಯಿಂದ, ನೀ ಹೆಂಗ ನೋಡ್ತಿ ಹಂಗ ಕಾಣಿಸ್ತದೆ. ಅವರು ನಡ್ಕೋತಾರ. ನಡ್ಕೋ ಇಲ್ಲಿ ಜೀವಿಗಳ ಕೂಡ ನೀನು ಪ್ರಾಮಾಣಿಕತನದಿಂದ. ಯಾಕ್ರಿ? ನನ್ನಂಗ ಅಂತ ತಿಳ್ಕೊಂಡು ಪ್ರತಿಯೊಬ್ಬರಲ್ಲಿ ಆತ್ಮನನ್ನು ಕಾಣುವಂತ ಮನೋಭಾವನೆ, ನಮ್ಮನ್ನು ನಾವು ಕಾಣುವಂತ ಪ್ರಯತ್ನ ಮಾಡು. ಪ್ರತಿಯೊಬ್ಬರಲ್ಲಿ ನಾವು ಅವನು ಏನ್ ಮಾಡ್ತೇವೆ? ಭೇದ ಬೇರೆ ಅದಾನ ಅಂತೀವಿ. ಎಲ್ಲವೂ ನನ್ನ ಸ್ವರೂಪ ಅಂತೀವಿ. ಆತ್ಮವತ್ ಸರ್ವಭೂತೇಶು ಯಹ ಪಶ್ಯತಿ ಸಹ ಪಂಡಿತ ಅಂತ. ಎಲ್ಲಾ ಜೀವಿಗಳಲ್ಲಿ ತನ್ನನ್ನು ಕಾಣುವಂತ ಮನೋಭಾವನೆಯನ್ನು ಬೆಳೆಸ್ಕೊಂಡು ಅವ ಪಂಡಿತ, ಅವ ತೆಳೆದ, ಅವ ಶಾಣೆ. ಅವ ಇದನ್ನು ನಾವು ಎಲ್ಲಾ ಮಕ್ಕಳಿಗೆ ತಂದೆ ತಾಯಿಗಳು ಇದನ್ನ ಕಲಿಸ್ಬೇಕು. ಪ್ರತಿಯೊಬ್ಬರಲ್ಲಿ ದೇವರದಾನ. ಅವ್ರಿಗೆ ಏನಾರ ಮಾಡಿದ್ರೆ ದೇವರಿಗೆ ಮೋಸ ಮಾಡಿದಂಗೆ, ದೇವರಿಗೆ ಸುಳ್ಳು ಹೇಳಿದಂಗೆ, ದೇವರಿಗೆ ಅನ್ಯಾಯ ಮಾಡಿದಂಗೆ. ದೇವರಲ್ಲನ ಸರ್ವೇಶಾಂ ಹೃದಯಶೇತಿ, ಎಲ್ಲಿ ಪ್ರತಿಯೊಂದು ಇದರಲ್ಲಿ ದೇವೇ, ಅಲ್ಲಿ ಜೀವಿ ಪರಮಾತ್ಮದ. ಅದನ್ನು ಕಾಣುವಂತ ಮನೋಭಾವನೆಯನ್ನ ಮಹಾತ್ಮರು ಎಚ್ಚರಗೊಳಿಸ ಹೋಗ್ಯಾರ ನಮಗ. ಅಲ್ಲಿ ಅದನಪ್ಪ ದೇವ್ರು ಅದನ, ಬೇಕಾದಂತ ಇದದನ ಸುಧಾ ಅಲ್ಲಿ ದೇವರನ್ನು ಕಾಣುವಂತ. ಏನ್ ಸಣ್ಣ ಪ್ರಾಣಿ ಐತಿ ಅಂದ್ರು ಅಲ್ಲಿ ಅಲ್ಲಿ ದೇವ್ರ ಐತಿ. ಅದು ಉಪಾಧಿ, ಅದು ಹೌದಿಲ್ಲ, ಕರ್ಮಕ್ಕನುಸಾರವಾಗಿ ಬಂದೈತಿ. ಅಲ್ಲಿ ದೇವರನ್ನು ಕಾಣುವಂತ ಮನೋಭಾವನೆಯನ್ನು ಬೆಳೆಸು. ಏನ್ ಯಾರು ಕನಿಷ್ಠವಲ್ಲ, ಯಾರು ಶ್ರೇಷ್ಠವಲ್ಲ. ಎಲ್ಲರಲ್ಲಿ ಸಮಾನ ಭಾವನೆಯನ್ನು ನೋಡು. ನೀವು ಭಾಳ ಸೌಕಾರದನು ಯಾಕ್ರಿ? ನೀವು ದೊಡ್ಡ ಜಾತಿಯವದನು ಯಾಕ್ರಿ? ಕನಿಷ್ಠ ಅದನ್ನು ನೋಡಕ್ ಹೋಗ್ರಿ. ಏನ್ ನೋಡ್ತೀರಿ ನೀವು? ಎಲ್ಲರಲ್ಲಿ ಆ ಇರುವನ್ನ ಕಾಣು, ಆ ಪರಬ್ರಹ್ಮ ಸ್ವರೂಪವನ್ನ. ಎಲ್ಲರೂ ಅದ ಸ್ವರೂಪಿಗಳದಾರ. ಅಂತ ದೃಷ್ಟಿ ಬರ್ಬೇಕಾದ್ರೆ ಅಂತ ಮಹಾತ್ಮರ ಸಂಘದಿಂದ ನಮಗೂ ಗೊತ್ತು. ಎಲ್ಲರಲ್ಲಿ ಅವರು ಏನ್ ನೋಡ್ತಿರ್ತಾರೆ? ಆತ್ಮನನ್ನ, ತನ್ನನ್ನ ನೋಡ್ತಿರ್ತಾರೆ. ತನ್ನನ್ನು ಕಂಡ ಸಂತೋಷ ಪಡ್ತಿರ್ತಾರೆ ಅವರು.
ಯಾರು ಬೇಕಾದವ್ರು ಇರಲಿ, ಅವರು ತನ್ನನ್ನು ನೋಡ್ತಾರೆ. ಅಲ್ಲಿ ನಾನು ಅದೇನಲ್ಲ, ಎಲ್ಲವೂ ನನ್ನ ಸ್ವರೂಪ ಅಂತ ತಿಳ್ಕೊಂಡಿರ್ತೀನಿ. ಜಗತ್ತಿನ ಜನ ಎಲ್ಲ ಜಗತ್ತನ ನಾನು ಜಗವೆಂದಳು ತಾನೆ, ಜಗದೀಶನೂ ತಾನೆ, ಜಗದಾತ್ಮರೆಲ್ಲರೂ ತಾನೆ ಎಂದು ಬಗೆವಾತನೆ ಉತ್ತಮನು ನೋಡ ಅಂತ. ಇದು ಬರಬೇಕಾದ್ರೆ ಬಹಳ ದಿನದ ಅಭ್ಯಾಸ, ಮಹಾತ್ಮರ ಸಂಘ ಮಾಡಿದಾಗ, ಅಭ್ಯಾಸ ನಿರಂತರ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ಇದು ಬರ್ತೈತಿ. ಅವಾಗ ನಾವು ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ನಾವು ಯಾರನ್ನ ಕಂಡ್ಕೂಲೆ ಭೇದ ಭಾವ ಕಲ್ಪನಾ ಮಾಡ್ತೀವಿ, ಗುರು ಅಂತೀವಿ. ನಾಯಿ ಹಂಗೆ ಬರಬೇಡ ಅಂತ ಹೇಳ್ಯಾರ, ಅದಿಲ್ಲ. ಈ ಜಗತ್ತಿಗೆ ನಾಯಿ ಹಂಗೆ ಬರಬೇಡ, ನೀನು ಒದರಿ ಸತ್ವಕ್ಕಿ, ಅದಿಲ್ಲ. ಸಾವುಕಾರ ಮಣಿ ಹಾಕ್ಸಿದ್ದ ಉದಾಹರಣೆ ಹೇಳ್ತಾರಲ್ಲ, ಎಲ್ಲದಕ್ಕೂ ಗ್ಲಾಸ್ ಹಾಕಿದ್ದಂತ, ಬುಡುಕುನು ಗ್ಲಾಸು, ಮ್ಯಾಗು ಗ್ಲಾಸ್, ಭವ್ಯ ಬಂಗ್ಲೆ ಹಾಕಿಬಿಟ್ಟಾನ. ಅದ್ರಾಗ ಒಂದು ನಾಯಿ ತಪ್ಪಿ ಹೊಕ್ಬಿಡ್ತಿ ಅಂತ. ಅದು ಎಲ್ಲದ್ರಾಗೂ ಅದು ತನ್ನ ನಾಯಿ ಕಂಡ್ಕೂಲೆ ಗುರ್ರನ್ನು ನೋಡೋ ಚಾಳೆ, ನಾಯಿ ಕಂಡ್ಕೂಲೆ ನಾಯಿಗೆ ಸೇರ್ಕಿಲ್ಲ. ಅದನ್ನ ನೋಡಿ ಅದನ್ನು ಒದರಾಕೈತಿವಿ, ಎಲ್ಲಿ ನೋಡಿದಲ್ಲಿ ಅವು ನಾಯ, ಎಲ್ಲಿ ತುಂಬ ಇನ್ನು ನಾನು ಬಿಡುದಿಲ್ಲ ಅಂತ ಒದರಿ ಸತ್ತು ಹೋತಂತ. ಅವ ಸಾವುಕಾರ ಬಂದ, ನಾನು ಅದೇನಲ್ಲ, ಎಲ್ಲ ಕಡೆ ನಾನು ತನ್ನನ್ನು ನೋಡಿದವ. ಹಂಗೆ ಈ ಜಗತ್ತಿಗೆ ಬಂದ ಮ್ಯಾಗ ಎಲ್ಲರಲ್ಲಿ ನಿನ್ನನ್ನು ನೋಡುವಂಥ ಮನೋಭಾವನೆಯನ್ನು ಬೆಳೆಸು. ಅವ ಆನಂದ ಪಟ್ಟ. ಈ ನಾಯಿ ಹಂಗೆ ಬರಾಕ್ ಹೋಗ್ಬೇಡ ಈ ಜಗತ್ತಿಗೆ ಬಂದ ಮ್ಯಾಗ, ಒದಿರಿ ಸತ್ವಕ್ಕಿ ಕೆಲಸ ಇಲ್ಲ. ಯಾರು ಕೂಡ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಮಾಡಕ್ ಹೋಗ. ನಿನಗ ಹಾನಿ ಅದ. ಒಳ್ಳೇದು ಮಾಡ್ಬೇಕಂತ ಇನ್ನೊಬ್ಬರಿಗೆ ಬಂದ್ರೆ ನಿನಗ ಮೊದಲು ಒಳ್ಳೇದಾಗಿ, ಕೆಡಕ್ ಮಾಡ್ಬೇಕಂತ ಮೊದಲು ನೀನ್ ಮನಸ್ಸಿನಾಗ ಬಂದ್ರೆ ನೀನ ಕೆಡಕ, ನೀ ಕೆಟ್ಟ ಇನ್ನೊಬ್ಬರನ್ನ ಕೆಡ್ಸೋದು. ನೀನ ಕೆಟ್ಟಿರ್ತಿ, ನಿನ್ನ ಮನಸ್ಸ ಮೊದಲು ಕೆಟ್ಟಿರ್ತೈತಿ. ಭಾವ ನಿನ್ನಲ್ಲಿ ಬಂತಂದ್ರೆ, ಒಳ್ಳೆ ಭಾವ ಬಂತ ನಿನಗೆ ಒಳ್ಳೇದಾಗಿ, ಅದಕ್ಕೆ ಒಳ್ಳೇದನ್ನ ಮಾಡು ನೀನು. ಹೇಳಿಲ್ಲ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಈ ವಿವೇಕ ನಿನ್ನಲ್ಲಿ ಜಾಗೃತಿ ಇದ್ರೆ ಬರ್ತೈತಿ ನಿನಗೆ. ಅದಕ್ಕೆ ಅಂತವ್ರ ಸಂಘ ಮಾಡು. ಮಹಾತ್ಮರು ಯಾರ ಬಗ್ಗೆಯೂ ಕೆಟ್ಟ ಮಾಡಕ್ ಹೋಗೋದಿಲ್ಲ. ಅದಕ್ಕೆ ಏನ್ ಲಾಭ ಐತೆ ನಮ್ಗೆ? ಏನ್ ಗಂಟೆ ಖರ್ಚಾಕೈತಿಪ್ಪ, ನಿಮ್ಗೆ ಒಳ್ಳೇದಾಗ್ಲಿಪ್ಪ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಭಾವನಾ ಮಾಡ್ಲಿಕ್ಕೆ ಮನಸ್ಸಿನಾಗರ ಮಾಡ. ಮನಸ್ಸಿನಾಗ ಬಂದದ್ದ ಮಾತುಕತೆಗಳಲ್ಲಿ ಅದು ಬರ್ತೈತಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಸರ್ವೇ ಜನಃ ಸುಖಿನೋ ಭವಂತು ಸರ್ವೇ ಗಚ್ಚಂತು ನಿರಾಮಯಂ. ಈ ಜಗತ್ತಿನ ಎಲ್ಲಾ ಜೀವಿಗಳು ಸುಖದಿಂದ ಬಾಳುವಂತಾಗಲಿ ಅಂತ. ಇಂಥ ವಿಶಾಲ ಮನೋಭಾವನೆ ಮಾಡಾಕ ಏನು ಗಂಟು ಖರ್ಚಾಕೈತಿ ನಿಂದು? ನೀ ಏನು ಕೊಡೋದು ಬೇಕಾಗಿಲ್ಲ ಯಾರಿಗೆ. ಯಾಕ್ರಿ? ಮನಸ್ಸಿನಾಗ ಒಳ್ಳೇದಾಗಲಿ ಅಂತ ಭಾವಿಸ್ನಿ. ನಿನಗೆ ಒಳ್ಳೇದಾಕೈತಿ. ಅದ ಕೆಡಕ್ಕೆ ಮಾಡ್ಲಿ, ಹಾಳಾಗಿ ಹೋಗ್ಲಿಪ್ಪ ಸುಳಿ ಮಗ, ನಿನಗ ಅದು ಹಾನಿಯ ದೋಷ ನಿನಗೆ ಬರ್ತೈತಿ. ಅದು ಮಾಡಬೇಡ ನಂಗೆ ಯಾರಿಗೆ ಅಂತ. ಕಲ್ಯಾಣ ಆಗ್ಲಿಪ್ಪ ಅಂತಿರ್ತಾರಲ್ಲ, ಒಳ್ಳೇದಾಗಲಿಪ್ಪ ನಿಮಗೆ, ಕಲ್ಯಾಣ ಆಗಲಿ ಅಂತ. ಅದಕ್ಕೆ ಅದನ್ನು ಮಾಡು, ಆ ಭಾವನೆಯನ್ನ ಜಾಗೃತಗೊಳಿಸುವರಿ ಅಂತ ಹೇಳ್ಯಾರ. ಪ್ರತಿಯೊಬ್ಬರಿಗೂ ನಿನಗೆ ಒಳ್ಳೇದಾಗಲಿಪ್ಪ ಅಂತ. ಕೆಡಕು ಮಾಡಿದವ ಸಹಿತ ಒಳ್ಳೇದ. ಏನ್ ಹಿತ ಮಾಡಿದವ್ರಿಗೆ ಹಿತ ಮಾಡೋದು ಏನೋ ದೊಡ್ಡ ಕೆಲಸ ಅಲ್ಲ. ಯಾರು ನಮಗೆ ಕೆಡಕ್ ಮಾಡಿರ್ತಾರ ಅವ್ರಿಗೆ ಒಳ್ಳೇದಾಗ್ಲಿ ಅಂತ. ಅದು ಇದು ತಪಸ್ಸು ಅಂತಾರ. ಇದನ್ನ ನಾವು ಪಾಲನಾ ಮಾಡ್ಕೊಂತ ಬರ್ಬೇಕು. ನಿಸಾ ಇರದವ್ರಿಗೆ ಹಾಲಿರಿ. ಏನ್ ಅದಕ್ಕೆ ಮನುಷ್ಯ ಅಂತ ನಾವು. ಏನ್ ಕೆಡಕ್ ಮಾಡಿದವಾಗ ನೀನು ಏನ್ ಮಾಡ್ತಿ, ಮತ್ತು ಕೆಡಕ್ ಮಾಡಕ್ಕೆ ಹೋಗಿ, ಅದು ಮನುಷ್ಯತ್ವ ಅಲ್ಲ. ಒಳ್ಳೇದನ್ನ ಮಾಡುದು. ಕೆಡಕ್ ಮಾಡಿದವಾಗ ಒಳ್ಳೇದನ್ನ ಮಾಡೋದು, ಅದಕ್ಕೆ ಮನುಷ್ಯತ್ವ. ಇದು ಬರಬೇಕು ನಮಗೆ ಮೊದಲು. ಅಂದಾಗ ಇದು ಮುಮುಕ್ಷತ್ವ ಬರ್ತೈತಿ. ಈ ಮನುಷ್ಯತ್ವ ಮೊದಲು ಬರಲಿ ನಮಗೆ. ನನಗಿನ್ನ ಬಂದಿಲ್ಲ ಅದ ಅಂತಿದ್ರು ಅಜ್ಜ ಅವರು. ನನಗಿನ್ನ ಮನುಷ್ಯತ್ವನ ಬಂದಿಲ್ಲ, ಇನ್ನು ಮುಮುಕ್ಷತ್ವ ಅಂತಿ ದೂರ ಉಳಿತಂತ. ಏನ್ ಯಾರು ನಮಗೆ ಕೆಡಕ್ ಮಾಡಿರ್ತಾರ ಅವ್ರಿಗೆ ಒಳ್ಳೇದು ಮಾಡಕ್ಕಲಿ ಅಂತ. ಏನ್ ಅವ ಬಾಡ್ಲಿ, ಅವ ಮಾಡ್ಯಾನ, ಅವ ಹಿಂದಿನ ಕರ್ಮ ಏನೋ ಇರ್ಬೇಕಂತ ಅವ ಮಾಡ್ಯಾನ. ಅವಂದೇನು ತಪ್ಪಲ್ಲ, ಅದ ನಂದ ತಪ್ಪದ. ಅವ ನನಗೆ ಕೆಡಕ್ ಮಾಡ್ಬೇಕಾದ್ರೆ ನಾವು ಮಾಡಿದ ದೋಷ ಐತಿ, ಅದಕ್ಕೆ ಮಾಡ್ಯಾನವ. ಅವಂದೇನು ತಪ್ಪಲ್ಲ. ನಾವು ಮಾಡೋದು ಬ್ಯಾಡ. ಇನ್ನ ಮತ್ತೆ ನಮಗೆ ಬೆಣ್ಣು ಹತ್ತೈತಿ ಅದ ನೀ ಏನಾರ ಮಾಡಿದೆ ಅಂದ್ರೆ. ಏನ್ ನೀ ಮಾಡಿದ್ದೆ ಅಂದ್ರೆ ದಾಖಲಾತಿ ಆಕೈತಿ. ಅದ ಮನುಷ್ಯನ ಜನ್ಮದಾಗ ಏನ್ ಮಾಡೈತಿ ಅದೆಲ್ಲ ದಾಖಲಾತಿ ಆಕೈತಿ. ಅದಕ್ಕೆ ಅನುಗುಣವಾಗಿ ಮುಂದೊಂದು ಜನ್ಮಗಳು ಕಾದು ಕೂತಾವ. ನೀನು ಈ ಎಚ್ಚರ ಬೇಕಲ್ಲ ನಮ್ಗೆ. ಯಾರು ನಿಮಗೆ ಹೇಳವ್ರಿ ಇದನ್ನ? ಇವ್ರು ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಬೇಕಲ್ಲ, ಶ್ರದ್ಧಾ. ಹೌದಪ್ಪ, ಮಾಡಬಾರ್ದು ದುರಿತ ಕರ್ಮಗಳನ್ನು ಒಲ್ಲದಿರು ಪುಣ್ಯವನ್ನೇ ಮಾಡುವಂತ ಮಹಾತ್ಮರು ಎಚ್ಚರಗೊಳಿಸಿರು. ಅದ್ರ ಮೇಲೆ ನಂಬಿಕೆ ಇಲ್ಲಲ್ಲ, ವಿಷಯದ ಆಶಾ ಸಂಬಂಧ ಸಟಕ್ಕನ ಮಾಡ್ತೀನಿ ನೀನು. ಈಗ ಗೊತ್ತಾಗೋದಿಲ್ಲ ನಿನಗೆ, ಅದು ಮುಂದೆ ಅದರ ಪರಿಣಾಮಕ್ಕೆ. ವಿವೇಕ ವಿಚಾರ ಇಲ್ಲಲ್ಲೇ ಏನೋ ದುಡುಕಿ ಮಾಡಿರ್ತಿಯಲ್ಲ, ಅದು ಪಶ್ಚಾತ್ತಾಪ ಪಡ್ಬೇಕಾಕತಿ. ಏನ್ ಮಾಡಿದ್ನೋ ಏನೋ ಯಪ್ಪ, ಯಾರಿಗೆ ಏನ್ ಮಾಡಿದ್ನೋ.
ಮರಗ್ದಿರ್ತಿಲ್ಲ, ನನಗೆ ಇಂಥದ್ದು ಬಂತಲ್ಲೋ ಯಪ್ಪ, ಇದು ಯಾರಿಗೆ ಅಂತ ಏನು ಮಾಡೀನಿ ನೀವು ನಾನು, ನೀನ ಮರಗ್ತಿ. ಅದಕ್ಕಂಥವನು ಮಾಡಕ್ಕೆ ಹೋಗ್ಬೇಡ, ಒಳ್ಳೇದನ್ನ ಮಾಡು. ನೀ ಏನು ಹೆಚ್ಚಿಂದ ಮಾಡಕ್ಕೆ ಹೋಗ್ಬೇಡ. ಇನ್ನೊಬ್ಬರಿಗೆ ಉಪಕಾರ ಮಾಡೋಣಾಗ್ಲಿಕ್ಕೂ ಕೆಡಕಂತಿ ಎಂದು ಬಯಸಬೇಡ. ಒಳ್ಳೇದಾಗಲಿ ಅವಾಗ, ಅದ್ರೊಳಗೆ ನಿನಗೆ ಹಿತ ಅದ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ ಅದ. ಈ ಪೂಜೆ ಹಿಡೀನಿ ಇದನ್ನ ಮರಿಬೇಡ. ನೀನು ಯಾವಾಗಲೂ ಶರೀರ ಧಾರಣ ಮಾಡಿದೆ ಅಂದ್ರೆ ಇದನ್ನ ಈ ಪೂಜೆ ಮಾಡ. ನೀವು ಇನ್ನೊಬ್ಬರಿಗೆ ಕೆಡಕ ಎಂದೂ ಬಯಸಬೇಡ ಮನಸ್ಸಿನಾಗ. ನಿನಗ ಕೆಡಕದು. ತನ್ನೊಡಲೊಳಗಿನ ಕಿಚ್ಚು ತನ್ನೊಡಲ ಸುಡುವುದಲ್ಲದೆ ಅನ್ಯರನ್ನು ಸುಡುವುದೇ. ನಿನಗ ಅದ ಕೆಡಕಾಗ್ತದೆ. ಇನ್ನೊಬ್ಬರು ಇದನ್ನ ಕಂಡು ಉತ್ಕರ್ಷ ಹೊಟ್ಟೆ ಕಿಚ್ಚು ಪಡ್ತಿ, ಹೌದಿಲ್ಲ? ಇನ್ನೊಬ್ಬರು ಉನ್ನತಿಯನ್ನು ಕಂಡ ಮಾಡಕ್ ಹೋಗ್ಬೇಡ ಅದನ್ನ. ಯಾಕೆ ಅವ್ರು ಮಾಡಿದ ಕರ್ಮ ಅವ್ರು ಉನ್ನತ ಮಟ್ಟಕ್ಕೆ ಒಯ್ದೈತಿ, ಹೌದಿಲ್ಲ? ನೀನು ಹಂಗೆ ಮಾಡಕ್ ಪ್ರಯತ್ನವನ್ನು ಮಾಡಲ್ಲ. ನೀವು ಒಳ್ಳೇದನ್ನ ಮಾಡು, ನಿನಗೂ ಒಳ್ಳೇದಾಕೈತಿ. ಹೊಟ್ಟೆ ಕಿಚ್ಚು ಹಾಕ್ಬಿಡ್ತೀನಿ ನೀನು, ಯಾಕ್ರಿ? ಅವಾಗ ಬಡ್ಕೋತಾರೆ. ಉನ್ನತಿಯನ್ನು ಹೊಂದಿದ ಅಂದ್ರೆ ಅವನು ತೆಳಗ್ ಜಗ್ಗಾಕ್ ಪ್ರಯತ್ನ ಮಾಡ್ತಾರೆ. ಬಿದ್ದಾಗ ಯಾರು ಸನಿಕ್ ಹೋಗುದಿಲ್ಲ, ಬಿದ್ದವನ್ ಯಾರು ಎಬ್ಸಾಕ್ ಪ್ರಯತ್ನ ಮಾಡೋದಿಲ್ಲ. ಉನ್ನತಿಯನ್ನು ಹೊಂದಿದ ಅಂದ್ರೆ ಅವ್ನು ಹೆಂಗಾರ ಕೆಡಬೇಕ್ಲೆ ಅವನು. ಇದಕ್ಕೆ ಪ್ರಯತ್ನ ಮಾಡ್ತೀವಿ, ಹೊಟ್ಟೆ ಕಿಚ್ಚು ಪಡ್ತೀನಿ, ಹೌದಿಲ್ಲ? ಬಹಳ ಹೀನ ಸ್ಥಿತಿ ಬರ್ತದೆ ಹೊಟ್ಟೆ ಕಿಚ್ಚುತನ ಅಂತ. ಅದನ್ನು ಮಾಡಕ್ ಹೋಗೋಣ. ಏನ್ ಇನ್ನೊಬ್ಬರ ಉನ್ನತಿಯ ಬಗ್ಗೆ ಎಂದೂ ಹೊಟ್ಟೆ ಕಿಚ್ಚು ಪಡಕ್ ಮಾಡ್ಯಾನ, ಒಳ್ಳೇದನ್ನ ಮಾಡ್ಯಾನ, ಒಳ್ಳೇದ ನೀನು ಮಾಡಂತದ ಒಳ್ಳೇದ. ಅಂತಹ ಗುಣ, ಒಳ್ಳೆಯ ಸದ್ಗುಣಗಳನ್ನ ಅಳವಡಿಸ್ಕೊ ನೀನು. ಅಂದಾಗ ಉನ್ನತಿಯನ್ನು ಹೊಂದಾಕ್ ಬರ್ತದೆ ನಿನಗೆ. ಇನ್ನು ಸದ್ಗುಣಗಳಂದ್ರೆ ಏನು? ಇನ್ನೊಬ್ಬರಿಗೆ ಹಿತ ಮಾಡೋದನ್ನು, ಅವ ಸದ್ಗುಣಗಳು. ಇವು ನಿನ್ನಲ್ಲಿ ನೀ ಅಳವಡಿಸ್ಕೊಂಡೆ ಅಂದ್ರೆ ನಿನ್ನ ಉನ್ನತಿಯನ್ನು ಹೊಂದಾಕ್ ಬರ್ತದೆ. ಮಾತರ ಒಳ್ಳೆ ಚಂದನ ಮಾತಾಡ್ತೀವಿ, ಜೇನು ತುಪ್ಪದಂತ ಮಾತು ಒಳಗೆ ಇಸ ಇಟ್ಕೊಂಡು ಕುಂತ್ರೆ ನೀನು ಉನ್ನತಿ ಆಕೈತೆ. ದೌಡ್ ಹಾಳಾಗಿ ಹೋಗ್ತೀನಿ. ಇನ್ನೊಬ್ಬರಿಗೆ ಕೆಡಕ್ ಬಯಸಿ ಮನಸ್ಸಿನಾಗ ಇತ್ತಂದ್ರೆ ನಿನಗ ಹಾಳಾಗಕ್ ಹೋಗಿ, ನಿನಗ ಕೆಡಕಾಗ ಚಲೋ ಆತ. ನಿನಗೆ ಅಲ್ಲಿ ಮನಸ್ಸಿನಾಗ ಬಂದ್ರೆ ಚಲೋ ಆತ್ ನೋಡು. ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕನ್ನೋ ಭಾವ ಬಂದ್ರೆ ಅದು ಎಂದೂ ಬರಬಾರ್ದು ನಿನಗೆ. ಒಳ್ಳೇದಾಗಲಿ ಅಂದ್ರೆ ನಿನಗೆ ಒಳ್ಳೇದಾಕತಿ. ನಿನ್ನ ಉನ್ನತಿ ಆಗ್ಬೇಕನ್ನೋ ಆಗಿದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕಲ್ಲಿ ನೀನು. ಅದಕ್ಕೆ ಸತ್ಪುರುಷರೆಲ್ಲ ಏನ್ ಮಾಡಿದ್ರು? ತನಗೆ ತೊಂದರೆ ಆದರೂ ಸರಿ ಇನ್ನೊಬ್ಬರಿಗೆ ಒಳ್ಳೇದಾಗಲಿಪ್ಪ ಅಂತ ಅವ ಅಂತ ಸ್ಥಿತಿಯನ್ನು ಅವರು ಹೊಂದಿದ್ರು. ಇಂಥ ಮನೋಭಾವನೆಯನ್ನು ಅವರು ಮಾಡಿದ್ರು. ಒಳ್ಳೇದಾಗಲಿಪ್ಪ ಅವಂಗಂತ, ನಮ್ಗೆ ಎಷ್ಟೇ ತೊಂದರೆ ಆದರೂ ಅವರಿಗೆ ಒಳ್ಳೇದಾಗಲಿ ಅಂತ ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತವನ್ನು ಮಾಡಕ್ಕೆ ಜನ್ಮ ಜನ್ಮಾಂತರ ಮಾಡಿದ ತಪಸ್ಸದು. ಇದು ಒಂದೇ ಜನ್ಮದಂದಲ್ಲ, ಅನೇಕ ಜನ್ಮಗಳಲ್ಲಿ ಅದನ್ನು ಮಾಡ್ಕೊಂತ ಬಂದರು. ನಮ್ಗೆ ಎಷ್ಟೇ ತೊಂದರೆ ಆದರೂ ಇನ್ನೊಬ್ಬರಿಗೆ ಆಗಬಾರ್ದು, ಮಾಡಬಾರ್ದಪ್ಪ ನಾವು. ಅದನ್ನು ನಾವು ಅವರು ಅದನ್ನು ಪಾಲನೆ ಮಾಡಿದ್ರು. ಅವರು ಆಚರಣೆ ಒಳಗೆ ತಗೊಂಡ್ರು. ಅವ್ರ ಸ್ವಭಾವನ ಹಂಗಿರ್ತೈತಿ. ಬೇಕಾದವ್ರಿಗೆ ತೊಂದರೆ ಕೊಟ್ಟರು ಅವ್ರಿಗೆ ತೊಂದರೆ ಒಳ್ಳೇದನ್ನ ಆಗಲಿಪ್ಪ ಅಂತ. ಸತ್ಪುರುಷರ ಸ್ವಭಾವ ಅಕಲ್ಯಾಣ ಅನ್ನೋದು ನಮ್ಮ ಖಾತೆದಾಗ ಇಲ್ಲ. ಯಾಕೆ ಜನ್ಮ ಜನ್ಮಾಂತರ ಅವ್ರು ಮಾಡ್ಕೊಂತ ಬಂದ. ನಮ್ಮ ಸ್ವಭಾವ ಹುಡ್ಡಿಕ್ಯಾಡಿ ಇನ್ನೊಬ್ಬರಿಗೆ ಮೋಸ ಮಾಡೋದು, ವಂಚನೆ ಮಾಡೋದು, ಮೋಸ ಮಾಡೋದು. ಹೌದನ ಮಾಷೆಲ್ಲ ಇವತ್ತು ಬಿಡ್ರಿ ಮೊದಲೇ ಹೇಳ್ಬೇಕಿಲ್ಲ. ಅವ್ರದ್ದು ಮೊಬ್ಬಿಗೆ ಬಿದ್ದು ನಾವು ಏನಾಗ ಹೇಳ್ಬೇಕು.